ಮುನೀಶ್ವರ ನಿಮ್ಮ ಪಾದ ನಮ್ಮ ಹೃದಯದಲ್ಲಿ, ನಮ್ಮ ಭಕ್ತಿ ಸೇವೆ ನಿಮ್ಮ ಪಾದದಲ್ಲಿ. ಆಶೀರ್ವದಿಸೋ ಹೇ ಮುತ್ತಗಿಯ ಹಿರೇಮಠದ ಕರುಣಾಕರ, ತಂದೆ ಕರುಣಾಕರ. ಪರಮ ಪೂಜ್ಯ ಜ್ಞಾನಯೋಗಿ ಗುರುದೇವರನ್ನು ರುನ್ನ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಈ ಸುಂದರ ಬೆಳಗಿನ ಜಾವದ ಪ್ರವಚನ ಕಾರ್ಯಕ್ರಮದಲ್ಲಿ ಭಕ್ತಿ ಶ್ರದ್ಧೆಯಿಂದ ಆಗಮಿಸಿರುವಂತಹ ಎಲ್ಲ ಶರಣ ಬಂಧುಗಳಲ್ಲಿ, ಸಕಲ ಸದ್ಭಕ್ತರಲ್ಲಿ, ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಅಪ್ರಾಮಾಣಿಕತನ ಇತ್ತು ನಾವು ಮಾಡೋ ಕಾರ್ಯದೊಳಗಂತ ಕೇಳಿದ್ರೆ ಅದು ಸಿರಿವಂತನನ್ನಾಗಿ ಮಾಡೋದಲ್ಲ, ದಾರಿದ್ರ್ಯವಂತನನ್ನಾಗಿ ಮಾಡುತ್ತದೆ, ಬಡವನನ್ನಾಗಿ ಮಾಡುತ್ತದೆ. ಅದಕ್ಕವರು ವಚನದೊಳಗೆ ಬರದಾರ, ಮನ ಶುದ್ಧವಿಲ್ಲದವನಿಗೆ ದ್ರವ್ಯದ ಬಡತನವಲ್ಲದೆ, ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವ ಸದ್ಭಕ್ತನಿಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ. ಬೆಳಕ ಕಡಿಮೆ ಆದ್ರೆ ಶುರುವಾಗ್ತದೆ ದುಃಖ. ಎದೆಯಾಗ ಒಂದಿಷ್ಟು ಮಾಧುರ್ಯ ಕಡಿಮೆ ಆದ್ರೆ ದುಃಖ ಶುರುವಾಗ್ತದೆ. ಮೈಯೊಳಗಿರುವ ಬಲ ಕಡಿಮೆ ಆದರೆ ದುಃಖ ಶುರುವಾಗ್ತದೆ. ಇವುಗಳನ್ನು ಚೆನ್ನಾಗಿ ಇಟ್ಟುಕೊಳ್ಳೋದೇ ಅಗ್ನಿವಿದ್ಯಾ. ಇದು ಅಗ್ನಿವಿದ್ಯಾ ಮಾಡಬೇಕು. ಇದನ್ನು ನಾ ನೋಡ್ತೇನೆ ಅಂತ ಇಟ್ಟುಕೊಳ್ಳಿ. ಇದನ್ನು ನೋಡಿದಾಗ ಇದು ಹೂವು ಭಾಳ ಸುಂದರ ಇದೆ, ಇಷ್ಟು ಜ್ಞಾನ ಬೇಡ? ಭಾಳ ಸುಂದರ ಹೂವು, ಇದು ತಿನ್ನೋದಕ್ಕಲ್ಲ, ನೋಡಿ ಆನಂದ ಪಡೋದಕ್ಕಂತ ಗೊತ್ತಿರಬೇಕಷ್ಟೆ. ಒಂದು ದನದ ಎದುರಿಗೆ ಇದನ್ನು ಇಟ್ಟರೆ ಅದು ಮೂಸಿ ನೋಡೋದಿಲ್ಲ, ಏನು ಮಾಡ್ತದೆ? ತಿಂದಾಕ್ತದೆ ಅಷ್ಟೇ. ಅದಕ್ಕೆ ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಹೂವು ತಿನ್ನೋದಕ್ಕಲ್ಲ, ಹೂವು ಅನುಭವಿಸೋದಕ್ಕೆ. ಕಾಣೋದಷ್ಟೇ ಹೂವಲ್ಲ, ಕಾಣದಂಗೆ ಇರುವ ಸುವಾಸನೆ ಅದು ಹೂವ. ಬರೇ ಎಲೆಗಳಷ್ಟೇ ಹೂವು, ದಳಗಳಷ್ಟೇ ಹೂವಲ್ಲ, ಆ ದಳದ ಒಟ್ಟು ಪರಿಣಾಮದಲ್ಲ ಸೌಂದರ್ಯ ಅದು ಹೂವ. ಇದು ತಿಳ್ಕೊಳ್ಳೋದು ತಲೆಯಿಂದ. ಇದು ಬಹಳ ಮಹತ್ವದ್ದು. ಇದರಿಂದ ನಾವು ಸಂತೋಷ ಪಡಬಲ್ಲಿವಿ ಅನ್ನೋದನ್ನು ಗೊತ್ತು ಮಾಡ್ಕೋತೇವಲ್ಲ, ತಲೆಯಿಂದ, ಆಚಾರ್ಯನಿಂದ ಬರೋದು. ಆ ಬಳಿಕಿಂಥ ಹೂವನ್ನು ನಾವು ಬೆಳೆಸ್ತೇವೆ, ಸುಂದರವಾಗಿ ಬೆಳೆಸ್ತೇವೆ, ಹೂಗಳನ್ನು ಸಂಗ್ರಹಿಸ್ತೇವೆ, ಹಿಂಗಿಡ್ತೇವೆ. ಇದೆಲ್ಲ ಬಲ, ಇದು ಶಕ್ತಿ. ಹಿಂಗೆ ಬಳಸಬೇಕು. ಆ ಬಳಿಕ ಭಾವ, ಆನಂದ ಪಡೋದೇ ಭಾವ. ನೋಡಿ ಆನಂದ ಪಡೋದು, ಕೇಳಿ ಆನಂದ ಪಡೋದು, ಮಾಡಿ ಆನಂದ ಪಡೋದು, ಯೋಚಿಸಿ ಆನಂದ ಪಡೋದು, ಇದು ಎದೆಯ ಕೆಲಸ. ಆನಂದ ಪಡಬೇಕಲ್ಲ. ಯಾರ್ದಿದ್ರೇನಾಯಿತು? ಗಿಡ ನಮ್ಮ ಮಿತ್ರಂದಿದ್ರೇನಾಯಿತು, ನಮ್ಮ ವೈರಿದಿದ್ರೇನಾಯಿತು? ಗಿಡ ಗಿಡ ಅಲ್ಲೇನು ಹೇಳಿ? ಗಿಡ ಗಿಡ ಇದು. ಯಾವ ನದಿ ನೀರು ಬಂದ್ರೆ ಏನಾಯಿತು? ನದಿಯ ನೀರು ಅದು ಹೇಳಿ. ಯಾವ ಗಿಡದಿಂದ ಹಣ್ಣು ಬಂದ್ರೆ ಏನಾಯಿತು? ಅದು ಜಗತ್ತಿನ ಹಣ್ಣದ. ಮಾವಿನ ಹಣ್ಣ ಯಾವ ದೇಶದ್ದು ಬಂದ್ರೇನು? ಹಾಗೆ ನಾವು ಜಗತ್ತನ್ನು ನೋಡಿ, ಈ ಜಗತ್ತು ಹೆಂಗದ ಅಂದ್ರೆ ಬಹಳ ಅದ್ಭುತದ. ನೋಡೋ ದೃಷ್ಟಿ ಇದ್ರೆ, ಎದೆ ಇತ್ತಂದ್ರೆ, ಎದೆ ಹಸರಿತ್ತು ಅಂದರೆ, ಎದೆ ಸುಂದರವಾಗಿತ್ತು ಅಂದರೆ, ಮಧುರವಾಗಿತ್ತು ಅಂದರೆ, ಜಗತ್ತೆಲ್ಲ ಸುಂದರಂ, ಸತ್ಯಂ ಶಿವಂ ಸುಂದರಂ. ಇದು ಹಸರಿದ್ರೆ ಇದು ಸುಂದರ, ಇದೇ ಹೊಲಸಾಯಿತು ಅಂದರೆ ಇದು ಸುಂದರ ಇಲ್ಲ, ಕುರೂಪ. ಇದೇನು ಜಗತ್ತೆಲ್ಲ ಕೆಟ್ಟು ಹೋಯ್ತು ಅನ್ನೋದಲ್ಲೇನು? ಎಲ್ಲರೂ ನಮ್ಮ ಕಾಲಕ್ಕೆ ಜಗತ್ತು ಚಲೋ ಇತ್ತು, ಈಗ ಭಾಳ ಕೆಟ್ಟು ಹೋಯ್ತು ಅಂತೇವೆ. ಇಲ್ಲೇನೀಗ ನಮ್ಮ ಕಾಲ ಅಂದ್ರೆ ಯಾವುದು?
ಇವ ಬದುಕಿದ್ದೆ ಮಾಡಂಗಿಲ್ಲ. ಏನು ಮಾಡ್ತೈತೆ ಅಂದ್ರೆ ನಮ್ಮ ರೈತಕ್ಕೆ ಹೆಂಗೆ ನಡೆದೈತೆ ಅಂದ್ರೆ ಪಜಿತಿ ಎಷ್ಟು ಪಾಮೇಲೆ ಆಗೈತೆ ಅಂದ್ರೆ ದುಡಿಯಾಕ ಆಳು ಹಚ್ಚಿದ್ರೆ ಚಂದಂಗೆ ಪಗಾರ ತಕ್ಕ ಹೊಲ್ದಾಗ ಆಳು ದುಡಿವಲ್ರು. ಮತ್ತು ನಮ್ಮದು ತಪ್ಪೈತ್ರಿ. ನಾವು ಏನು ಮಾಡ್ಯೇವು 10 ಕೂರಿಗೆ 20 ಕೂರಿಗೆ ಹೊಲ ಇಟ್ಕೊಂಡು ಮಕ್ಕಳು ಸಾಲಿ ಕಲಿಯಾಕೆ ಏಟು ಬೇಕಾಟ ಸಾಲಿ ಕಲಿಸ್ಬಿಟ್ಟು ಕಂಡಾಪಟ್ಟಿ ಉದ್ದಟ್ಟು ಸಾಲಿ ಕಲಿಸ್ಬಿಟ್ಟೆವು. ಅವು ಹೊಲಕ್ಕೂ ಬರುವಲ್ಲು, ಮಣಿಗೂ ಬರುವಲ್ಲು, ಅವು ಯಾರ ಮಾತು ಕೇಳುವಲ್ಲು. ಅವು ಮಕ್ಕಳು ಹಂಗಾಗಿಬಿಟ್ಟವು. ಮತ್ತು ಮಂದಿ ಆಳುಗಳು ಅವ್ರು ಯಾಕೆ ನಮ್ಮ ಹೊಲ್ದಾಗ ಬಂದು ದುಡ್ತಾರೆ ರೀ? ಅವ್ರು ಸುಮ್ಮನೆ ಏಟು ತಿಂಡಿ ಬಿಟ್ಟಾಡು ತುರ್ಸೋದನ್ನ ಪಗಾರ ಕೊಟ್ಟಾಡು ದುಡ್ದು ಹೋಗಿ ಬಿಡ್ತಾರು. ಅಟ್ಟ ಅವ್ರದಾಗದ. ಅದಕ್ಕೆ ನಾವೆಲ್ಲ ಏನು ಮಾಡಿದೆವು, ಅಗಸಿಗೆ ಅವಾಗ ಅರ್ಬಿ ಹಾಕಿ ಬೆಳ್ಳಕ್ಕಿ ಬೆನ್ನು ಹತ್ತಿ ಬಿಟ್ಟೆವು. ನಮಗೆ ಒಟ್ಟು ಏನೂ ಗೊತ್ತಾಗವಲ್ದು ನಮ್ಮ ರೈತಕ್ಕೆ. ಮತ್ತು ಎಲ್ಲ ಊರಾಗೂ ಒಂದು ಪಜಿತ್ ನಡೆದೈತಿ, ಎಲ್ಲ ಊರಾಗೂ ಪಜಿತ್ ನಡೆದೈತಿ ನೋಡಿ. ಇವತ್ತೆಲ್ಲ ನೋಡಿ ಈ ಸಂಸ್ಕಾರ ಇವತ್ತು ನಮ್ಮ ಇದ್ರೊಳಗೆ ನಾ ಅಲ್ಲಿ ಹೋದ್ರೆ ಒಂದಿಟ್ಟು ಏನಾರ ನಮ್ಮ ಹಳ್ಳಿಗಾಡಿನ ಸಂಸ್ಕಾರ ಉಳಿಬೇಕಂದ್ರೆ ಎಲ್ಲ ಪೂಜ್ಯರ ಆಶೀರ್ವಾದಕ್ಕೆ ಅವ್ರಿಗೆ ಶರಣ ಮಾಡಿ ಹೇಳ್ತೀನಿ. ಯಾಕಂದ್ರೆ ಒಂದಿಷ್ಟು ಅವ್ರಿಗೆ ಜನರನ್ನು ಬಗ್ಗಿಸೋ ಶಕ್ತಿ ಅವ್ರಿಗೆ ಒಂದಿಟ್ಟು ಐತಿ, ಮತ್ತು ಯಾರಿಗೂ ಇಲ್ಲ. ಸರ್ಕಾರದವ್ರಿಗಂತೂ ಇಲ್ಲ. ಸರ್ಕಾರದವ್ರು ಅವ್ರ ಜಗಳನೇ ಬಿಡಿಸೋದು ಹೆಚ್ಚಾಗೈತಿ. ಎಲ್ಲಾರ್ದು ಒಂದೇ ಜಗಳನೋ ಈ ಲೋಕದಾಗ, ಎಲ್ಲಾರ್ದು ಒಂದೇ ಜಗಳನು. ಸಣ್ಣವ್ರು ಇದ್ದಾಗ ಆಟದ ಜಗಳ, ಹರೇಕ್ ಬಂದ ಮೇಲೆ ಪ್ರೀತಿ ಜಗಳ, ಹಂದ್ರದಾಗ ಬೀಗರ ಜಗಳ, ಬಾಳೆದಾಗ ಹೆಂಡತಿ ಜಗಳ, ಎಲ್ಲಾರ್ದು ಒಂದೇ ಜಗಳನು. ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳನು. ಕುರ್ದೊಡ್ಡ್ಯಾಗ ಕುರುಬರ ಜಗಳ, ಹೊಲ್ದೊಡ್ನ್ಯಾಗ ರೈತರ ಜಗಳ, ಬಂಗಾರ ಒಳಗೆ ಪತ್ತರ ಜಗಳ, ನೂರಿನೊಳಗೆ ಜಾಡ್ರ ಜಗಳ, ಎಲ್ಲಾರ್ದು ಒಂದೇ ಜಗಳನು. ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳನು. ಮಠದಾಗ ಸ್ವಾಮಿಗಳ ಜಗಳ, ಮಠದಾಗ ಸ್ವಾಮಿಗಳ ಜಗಳ, ಸವಾಲ್ದಾಗ ಬಾಗೊಂಡ್ರ ಜಗಳ, ಎಲ್ಲಾರ್ದು ಒಂದೇ ಜಗಳನು. ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳನು. ಕೋರ್ಟ್ನ್ಯಾಗ ವಕೀಲರ ಜಗಳ, ಕಚೇರಿಯಾಗ ಪೊಲೀಸರ ಜಗಳ, ಅಸೆಂಬ್ಲಿ ಒಳಗೆ MLA ಜಗಳ, ಎಲ್ಲಾರ್ದು ಒಂದೇ ಜಗಳನು. ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳನು. ಶಾಣ್ಯರ ಜಗಳ ಮಾತಿನ್ಯಾಗ, ದಡ್ಡರ ಜಗಳ ಬಡ್ಗಿ ಒಳಗೆ, ಎಲ್ಲಾರ್ದು ಒಂದೇ ಜಗಳನು. ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳ. ಇವ ಏನಾಗೈತಿ ಅಂದ್ರೆ ಪರಿಸ್ಥಿತಿ ಭಾಳ ಹದಗೆಟ್ಟು ಹೋಗೈತಿ ನೋಡಿ. ಒಂದಿಷ್ಟು ಮಂದಿ ಮುದುಕರು ನೋಡಿದ್ದ, ಅವರೆಲ್ಲ ನಮ್ಮ ಹಳೆ ಪದ್ಧತಿ. ಇನ್ನೂ ಒಂದು ಸ್ವಲ್ಪ ಮುದುಕರು ಹತ್ತಿಲ್ಲದಾವ, ಹೊಸ ಮಂದಿ ಹತ್ತಿಲ್ಲಂತೂ ಏನೂ ಏನೂ ಇಲ್ಲ. ಈಗ ನೋಡ್ರಿ, ಸ್ವಸ್ಥರು ಕರ್ಕೊಂಬಂದಾರ, ಅವ್ರಿಗೆ ಅಡುಗೆ ಮಾಡಕ್ಕೆ ಬರುವಲ್ದು. ಶಾಲ್ಯಾಗ ನೌಕರಿ ಕೊಟ್ಟಾರ, ಅವ್ರಿಗೆ ಓದಾಕೆ ಬರುವಲ್ದು. ಅವ್ರಿಗೆ ತಿಳಿವಲ್ದ, ಅವ್ರಿಗೆ ನೌಕರಿ ಕೊಟ್ಟಾರ. ಸ್ವಸ್ಥರು ಕರ್ಕೊಂಬಂದಾರ, ಅಡುಗೆ ಮಾಡಕ್ಕೆ ಬರೋಲ್ಲ. ಮುದುಕರು ಮನೆಯಂದು ನ್ಯಾಯ ಯಾರು ಮುಂದಾರ ಹೇಳಕ್ಕೆ ಹೋದ್ರೆ ಅದು ನಿಮ್ಮ ಕಾಲು ಹೋತೊಳಗೆ ಏನಿಲ್ಲ. ಅವ್ರು ಹೆಂಗತ್ತಾರ ಹಂಗೆ ಅನ್ನೋದು ಎಂಥದ್ದು ಪಜಿತಿ. ಅವಾಗ ನಮ್ಮ ಹಿರಿಯರು ಉಡಿಯಾಣ ಪಲ್ಲೆ ಮಂದಿ ಯಾರನ್ನು ನೋಡಿದ್ರೆ ಕಣ್ಣು ನಟ್ಟಿಗಿಟ್ಟಿತ್ತಂತೇಳಿ ಅದ್ರ ಪಲ್ಯ ಉಡಿಯಾನ ಮುಚ್ಕೊಂಬಂದು ಮಣಿಯಾಗ ಪಲ್ಯ ಮಾಡ್ಕೊಂಡು ತಿಂತಿದ್ರು. ಈಗೆಲ್ಲ ಏನಿದ್ರು ಗರ್ದಿ ಗಮ್ಮಟ್ಟು ಮೊಬೈಲಾಗ ತೋರ್ಸಕ್ಕೆ ಹತ್ತಿ ಬಿಟ್ಟಾರ. ಎಲ್ಲಾರ್ದು ಯಾರು ಜಗಳ ಆಡ್ದ ಅವ್ರದ್ದು, ಹೆಂಡತಿ ಗಂಡನ ಬಡೋದು, ಗಂಡ ಹೆಂಡತಿ ಬಡೋದು, ಅತ್ತಿ ಸೊಸಿನ ಗದ್ಬೋದು, ಸ್ವತ್ತಿ ಅತ್ತಿನ ಗದ್ಬೋದು, ಮಂದಿ ಎಲ್ಲ ನಿಂತ್ಕೊಂಡು ನೋಡೋದು. ಬರೀ ಎಲ್ಲ ನಮ್ಮ ಒಬ್ಬರು ಎಲ್ಲ ಕಬ್ರಿ ಸೂರಾಗಿ ಹೋಗೈತಿ. ಸುದ್ದ ಏನಂತೂ ಏನು ಉಳಿದಿಲ್ಲ, ಎಲ್ಲೂ ಉಳಿದಿಲ್ಲ ಸುದ್ದ. ಯಾಕಂದ್ರೆ ನಮ್ಮ ಹಿರಿಯರು ಹೇಳ್ತಿದ್ರು, ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿದ್ರು, ಸಾಲಿ ಮಾಸ್ತರ್ ನಿತ್ತು ಉಚ್ಚಿ ಹೋದ್ರೆ ಸಾಲಿ ಹುಡುಗರು ಓಡಾಡಿ ಹೋಗ್ತಾವ ಅಂತ ಹೇಳ್ತಿದ್ರು. ಹಂಗಾಗಿ ಬಿಟ್ಟೈತಿ. ಅಲ್ಲಿ ಅಸೆಂಬ್ಲಿ ಒಳಗೆ ಅವ್ರು ಬಾಗಲ ಹಾಕಿ ಬಡ್ದೆ ಅವ್ರು ಹಾರಿಗೇಡಿ ಊರು ಮಂದಿ ತೋರಿಸಾಕ್ತಾರ, TV ತಂದು ಅವ್ರು ತೋರಿಸ್ತಾರೆ ಅವ್ರು ಜಗಳಾಡ್ದು. ಮತ್ತು ಅವ್ರು ನೋಡ್ತಾರೆ. ಅವ್ರ ಮನೆ ಅಂದು ಅವ್ರ ಪಾರ್ಟಿ ಅವ್ರು ಇವ್ರು ಕರ್ಕೊಂಡು ಹೋಗೋದು, ಇವ್ರ ಪಾರ್ಟಿ ಅವ್ರು ತೊಗೊಂಡು ಹೋಗೋದು, ಬರೀ ಅವ್ರದ್ದು ನೋಡಿದ್ಗೇನ ಇಲ್ಲಿ ಊರಾಗೂ ಅದನ್ನ ಹಿಡ್ದೈತಿ. ಅವ್ರ ಮನೆ ಅವ್ರು ಇವ್ರು ಹೋಗೋದು, ಇವ್ರ ಮನೆ ಅವ್ರು ಹೋಗೋದು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಕಚೇರಿಗೆ ಹೋದ್ಗೇನ ನಮ್ಗೆ ನೆರೆಯಿಲ್ಲ ಮರ, ನಿಮ್ಮದು ತೊಗೊಂಡು ಏನು ಮಾಡೋದು ಕಚೇರಿ ಅವ್ರು ಹತ್ತಾರು. ವಕೀಲ್ ಕೇಳಕ್ಕೆ ಹೋಗಿ ನಾನು ಹೇಳ್ತೀನಿ, ನನ್ನ ಮ್ಯಾಗ ಕೇಸ್ ಹಾಕ್ಯಾಳ, ನಾ ಯಾರು ಕೇಳ್ಬೇಕಂತ ಆ ವಕೀಲ ತಾನು. ಏನು ಪಜಿತಿ ಮಾಡ್ದಾಗ ಸ್ವಾಮಿಗಳು ಯಪ್ಪ ನಮ್ಮ ಬಸ್ತಾನ ಹಿಂಗಾಗೈತ್ರಿ, ಅದು ಮಾಡಿ ಮಾಡ್ದಾಗ ನಮ್ಮ ಮಾಡ್ದಾಗ ಗದ್ಲಾಗೈತ್ರಿ, ನಮ್ಮನ್ನ ಯಾರು ಕೇಳೋರಿಲ್ಲ ಅಂತ ನಾವು ಒಟ್ಟುಡ್ದು ಹಿಂಗೆ ನಡೆದ್ರೆ ಇದನ್ನೆಲ್ಲ ಶುದ್ಧ ಮಾಡೋರು ಯಾರು ಇಲ್ಲ. ಯಾಕಂದ್ರೆ ಅವಾಗ ಏನೇ ನ್ಯಾಯ ಐತೆ ಅಂದ್ರೆ ಹಿರಿಯರು
ಏ ತಂಗಿ ನೀ ಜಗಳ ಬಾರ್ವಾ ಹಂಗೆ ಹಿರಿಯರು ಏನು ಮಾಡ್ತಿದ್ರು ಅವಾಗ ಈಗ ನಂಗೆ ಇದ್ದಿದ್ದಿಲ್ರಿ ಕೋರ್ಟ ಕಚೇರಿ ಏನಿದ್ದಿದ್ದಲ್ಲ ಊರಾಗ ಒಬ್ಬ ಗೌಡ ಆಗಲಿ ಕುಣ್ಕಲೆ ಆಗಲಿ ಸ್ವಾಮಿಗಳ ಮಟ್ಟಕ್ಕಾಗಲಿ ಹೋದ್ರಪ್ಪ ಅಂದ್ರೆ ಅವ್ರು ಹೇಳ್ತಿದ್ರು ಅವ್ರು ಹೇಳಿದ್ರೆ ಎಲ್ಲರೂ ಕೇಳಿ ಬಾಕೊಂದು ಹೊಕ್ಕಿದ್ರು ಯಾರೂ ಇಲ್ರಿ ಕೊಂಡಾಪಟ್ಟಿ ಕಲ್ತು ಶಾಣ್ಯಾರಾಗ ಅವಾಗ ಊರಾಗ ತೊಡೆ ಮಂದಿ ಒಂದು 5-6 ಮಂದಿ ಶಾಣ್ಯಾರು ಇರ್ತಿದ್ರು ಒಟ್ಟರು ದಡ್ರ ಇರ್ತಿದ್ರು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತಿದ್ರು ಈಗ ಎಲ್ಲರೂ ಶಾಣ್ಯಾರಾಗಿ ಬಿಟ್ಟಾರ 1, 2, 4, 5 ದಡ್ರು ಉಳ್ದಾರ ಅವ್ರ ಮಾತು ಯಾರು ಕೇಳ್ಬೇಕು ಯಾರು ಕೇಳೋದು ಶಾಣ್ಯಾರತ್ತ ಹೊಂಟು ಬಿಟ್ಟಾರ ಇವ್ರು ಶಾಣ್ಯಾರು ಯಾರು ದಡ್ರು ಯಾರು ಏನೂ ತಿಳಿವಲ್ದು ಈಗ ಮಾತು ನೋಡಬೇಕು ಪಜಿತ್ ಎಂತ ಹಿಡ್ದೈತೆ ಅಂದ್ರೆ ಎಲ್ಲ ಊರಾಗ ನಾನು ಫಂಕ್ಷನ್ಗೆ ಹೋದಲ್ಲಿ ನೋಡ್ತೀನಿ ಎಲ್ಲ ದಲ್ಲಿ ನೋಡ್ತೀನಿ ಯಪ್ಪ ಇನ್ನು ನೀವು ಮಠದಾನ ಸ್ವಾಮಿಗಳು ಮೊದಲು ನೀವು ಒಂದು ಕೆಲಸ ಮಾಡೋದು ಏನು ಅಂದ್ರೆ ನಮ್ಮ ಹಳ್ಳಿನ ಉದ್ಧಾರ ರಾಜಕೀಯ ಅವರಿಂದ ಉದ್ಧಾರ ಆಗೋದಿಲ್ಲ ನಮ್ದು ದಿನ ಹಾದಿಗಟ್ಟು ಹೈದರಾಬಾದ್ ಆಕತಿ ನಮ್ದು ಇನ್ನು ಏನ್ರಿ ನೀವು ಸ್ವಾಮಿಗಳ ಮಂದಿನ ನಡಕಟ್ಟಿ ನಿತ್ರ ಸ್ವಾಮಿಗಳ ಮಂದಿ ಗಟ್ಟುಳ ಭೂಮಿಯಾಗ ದುಡು ರೈತರು ನಡಕಟ್ಟಿ ನಿತ್ರ ನಮ್ಮ ಊರ ಸುಧಾರಣೆ ಆಕ್ಕಾವು ಇನ್ನು ಅವ್ರನ್ನ ಬಿಟ್ಟರೆ ಯಾರೂ ಸುಧಾರಣೆ ಮಾಡೋರು ಇಲ್ಲ ಯಾರೂ ಇಲ್ಲ ಅಲ್ಲಿ ಊರಾಗ ಶಾಣ್ಯಾರು ನೋಡು ಒಟ್ಟು ಅವ್ರು ನಿಷೇಧಾಗಿರ್ತಾರೆ ಅವರೆಲ್ಲ ಮ್ಯಾಗ ನಿಷೇಧಾಗಿರ್ತಾರೆ ಅವ್ರು ಬೆನ್ನು ಹತ್ತಿದವ್ರು ಅವರು ನಿಷೇಧಾಗಿರ್ತಾರೆ ಹೇಳೋರು ಇಲ್ಲ ಕೇಳೋರು ಇಲ್ಲ ಇನ್ನು ಮಾಡ್ದ ಸ್ವಾಮಿಗಳು ಒಂದಿಷ್ಟು ಮಂದಿ ಅದಾರ ಅಂದ್ರೆ ಒಂದು ಹೆಂಗದೇವ ಅಂದ್ರೆ ಈ ಸದ್ದ ನಮ್ಮ ಹೆಣ್ಮಕ್ಳು ಅವಾಗ ಬೀಸ್ತಿದ್ರಲ್ಲ ಬೀಸು ಕಲ್ಲಿಗೆ ಬೀಸಿದಾಗ ಒಂದಿಷ್ಟು ಅಣಸಿನ ಮಗ್ಗಲ ಜ್ವಾಳ ಉಳಿತಿದ್ದು ಅಷ್ಟೇ ಒಳ್ಳೆಯವ್ರ ಮಂದಿದ್ದಾರೆ ಅಷ್ಟೇ ಮಂದಿ ಅದಾರ ಆ ಬೀಸು ಕಲ್ಲಿಗೆ ಹತ್ತಿದ ಅಣಸುಗಳು ಎಷ್ಟಿದ್ದು ಅಷ್ಟೇ ಮಂದಿ ಒಳ್ಳೆಯವ್ರದಾರು ಈಗೆಲ್ಲ ಎಷ್ಟು ಬದಲಾಗೈತೆ ಅಂದ್ರೆ ಉಡುಗಿ ತೊಡುಗಿ ಬದಲಾಗೈತಿ ಅವಾಗ ಗಂಡ್ಮಕ್ಳು ಎಲ್ಲಾರ ಕಟ್ಟಿ ಕೂತಿದ್ರೆ ಹೆಣ್ಮಕ್ಳು 4 ಮಂದಿ 3 ಮಂದಿ ಹೆಣ್ಮಕ್ಳು ಬದುಕಿ ಬರ್ತಿದ್ರೆ ಅಡ್ರಾಸಿ ಸೀರೆ ಸೆರಗು ಬೀಳ್ತಿರ್ತಾರೆ ಅಡ್ಮಾಸಿ ಜಕ್ಕೋತಿದ್ರು ಸೆರಗು ಜಕ್ಕೋತಿದ್ರು ಈಗ ಹೆಡ್ಕಿ ಅಪ್ಪದು ಗೊತ್ತಿಲ್ಲ ಗಂಡಣದು ಗೊತ್ತಿಲ್ಲ ಮಾವಣದು ಗೊತ್ತಿಲ್ಲ ಏನು ಹೆಡ್ಕಿಗೆ ಹಾಕೊಂಡು ಒಂದು ಬಿಟ್ಟೈತಿ ಸೀರೆ ಸೆರಗು ಒಟ್ಟರಿಗೆ ಹೆಡ್ಕಿಗೆ ಬಂದೈತಿ ಯಾರು ಹೇಳು ಯಾರು ಕೇಳೋರೇ ಇಲ್ಲ ಮೊದಲೇ ಮನ್ಯಾಗರ ಅವ್ರವ್ರ ಮನ್ಯಾಗ ಮಂದಿ ಯಾರು ಹೇಳೋದು ಬೇಡ ಅವ್ರವ್ರ ಮನ್ಯಾಗಾರ ಅವರು ತಂಗಿ ಹಿಂಗೆ ಮಾಡಬೇಡವಾ ಹಿಂಗಿರ್ಬೇಕು ನಮ್ಮ ಧರ್ಮ ಹಿಂಗೈತಿ ನಮ್ಮ ಸಮಾಜ ಹಿಂಗೈತಿ ನೀವು ಹಿಂಗೆ ಹೋಗ್ಬೇಕಂತೇಳಿ ಮನ್ಯಾಗ ಮಕ್ಕಳಿಗಾರ ಹೇಳ್ಬೇಕಲ್ಲ ಅದು ಇಲ್ಲ ಅವ್ರಿಗೆಲ್ಲ ಲಾಡ್ಯಾ ಬಾಡ್ಯಾನ ಅಂತ ಅವು ಚೊಣ್ಣ ತಂದು ಕೊಟ್ಟು ಬಿಡ್ತಾರು ಅವು ಏನು ಗೊತ್ತಾಗೋಲ್ಲ ಅವು ತುರ್ಬಾ ಕಟ್ಕೋವಲ್ಲು ಹೆಣೂರು ಹಾಕೋವಲ್ಲು ದೇವ್ ಬಡ್ದಾಗಿರ್ತಿ ಅವು ಹೊಂಟಾವು ಅವ್ರು ನೋಡಿ ಇವು ಕೂತಾರು ಯಾರು ಹೇಳಬೇಕು ನಮ್ಮ ಬಾಳೆ ನಾವೇ ಶುದ್ಧ ಮಾಡ್ಕೋಬೇಕು ನಮ್ಮ ಹೊಟ್ಟೆ ಹೆಸದಾಗ ನಾವು ಹೆಂಗೆ ಉಣ್ತೇವೋ ನಮ್ಮ ಮನೆ ಬಾಳೆ ನಾವೇ ಶುದ್ಧ ಮಾಡ್ಕೋಬೇಕು ಮಂದಿ ಯಾರೂ ಮಾಡಕ್ಕೆ ಬರೋದಿಲ್ಲ ಒಬ್ರು ಮಕ್ಳಿಗೆ ಒಬ್ರು ಹೇಳಕ್ಕೆ ಬರೋದು ಎಂಥ ಕಾಯ್ದೆ ತಂದತ್ತಪ್ಪ ನಮ್ಮ ಸರ್ಕಾರ ಯಾರ ಮೇಲೆ ಯಾರೀಗ ಇಲ್ಲ ಅಧಿಕಾರ ಆದ ಗಂಡ ಬಡಿಯಾಗಿಲ್ಲ ಮದುವೆ ಹೆಂಡ್ತಿನ ಕಣ್ಣಿಗೆ ಕಂಡ್ರು ಹಿಡಿಯಾಗಿಲ್ಲ ತುಡುಗು ಮಾಡೋರನ್ನ ಏನಿಲ್ಲ ಹಿಡ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಇನ್ನು ಏನಿದೆ ಸರ್ಕಾರದಾಗಾರ ಒಂದು ಗಟ್ಟಿ ಐತೆತ್ತೀರ್ಯಾ ಅಲ್ಲಿ ಇಲ್ಲ ಊರಾಗ ಒಂದು 10 ಮಂದಿ ಹಿರಿಯರ್ದಾರ ಗಟ್ಟಿ ಉಳ್ದಾರತ್ತೀರ ಅಲ್ಲಿ ಇಲ್ಲ ಮತ್ತಿನ್ನು ಎಲ್ಲಿ ಹೋಗೋದು ಊರಾಗ ಬಂದು ಒಂದಿಟ್ಟು ಮಂದಿ ಆ ರಾಜಕೀಯ ಬಂತು ಇಲೆಕ್ಷನ್ ಗುಂಪ ಕೂಡಿ ಹೊಂಟೈಚಣ ಕುಣುವತ್ತಾರ ದಿನ ಊರಾಗ ಹಬ್ಬದ ವಾತಾವರಣ ಕೋಳಿ ಒಂದು ಕೊರ್ರವನವಲ್ದು ಬೆಕ್ಕು ಒಂದು ಮೆವ್ವಣವಲ್ದು ನಾಯಿ ಒಂದು ಬವ್ವಣವಲ್ದು ಕುರಿಮರಿ ಒಂದು ಬ್ಯಾಣವಲ್ದು ಹೋಟಿಗೆ ನಿಂತವ್ ಸಾಲ ಕೊಟ್ಟರು ಹೆಂಡ ಕಂಡ ತೂರಿ ನೌಕರಿ ಹೇಳಿದ ಒಂದು ಕಂಪ್ನಿಯಾಗ ನೌಕರಿ ಅವನದೊಂದು ಲಕ್ಷ ಪಗಾರ ಈಕಿದೊಂದು ಲಕ್ಷ ಪಗಾರ ನಾ ಹೇಳೋದು ಲಕ್ಷ ಪಗಾರ ಹೆಂಡ್ತಿ ಲಕ್ಷ ಗಂಡನ ಮ್ಯಾಗಿಲ್ಲ ಗಂಡನ ಲಕ್ಷ ಹೆಂಡ್ತಿ ಮ್ಯಾಗಿಲ್ಲ ಎಲ್ಲಿಂದ ಬರ್ಬೇಕು ಒಂದು ಮುಂಜಾನೆ ಅವ ಒಂದು ಕಂಪ್ನಿಗೆ ಹೋಗ್ಬೇಕು ಈಕೆ ಒಂದು ಕಂಪ್ನಿಗೆ ಹೋಗ್ಬೇಕು ಹೊಳೆ ಬರಕ್ಕಿಟ್ಟ ತಾಕತಿ ಬಂದು ಅಡಿಗೆ ಯಾವಾಗ ಮಾಡ್ಬೇಕು ಊಟ ಯಾವಾಗ ಮಾಡ್ಬೇಕು ದಾರ್ಯಾಗ ಸಿಕ್ಕದು ಅಷ್ಟು ಬ್ರೆಡ್ ಗಿಡ್ಡು ಹಳಸಿ ಪಿಜ್ಜಾ ತೊಗೊಂಬಂದು 2 ತುತ್ತು ತಿಂದು ನೀರು ಕುಡಿದು ನೆಲ ಸಿಕ್ಕರೆ ಸಾಕು ಎಲ್ಲಿ ಗಂಡ ಎಲ್ಲಿ ಹೆಂಡ್ತಿ ಮುಂಜಾನೆ 2 ಚರಿಗೆ ಸುರುಕೊಂಡು ಹಂಗ ನಾಯಿ ಬೆನ್ನ ತರಂಗೆ ಓಡಿದ್ದ ಒಮ್ಮೆಗೆ ಗಂಡ ಹೆಂಡ್ತಿ ಯಾವಾಗ್ರಿ ಇವರು ವೀಕೆಂಡ್ ಬಂತಿಲ್ಲ ಸಂಡೇ ಅವತ್ತ ಎದರ ಬದರ ಕೂತ್ಕೊಂಡು ಅಯ್ಯ ನೀನ ನನ್ನ ಗಂಡ ಅಂತಿ ಅಯ್ಯ ನೀನ ನನ್ನ ಹೆಂಡ್ತಿ ಅಂತೀಯ ಈ ಬ್ರಾಹ್ಮಣರ ಮಂದಿಯೊಳಗೆ ಸಿಟ್ಟಿಗೆದ್ರ ಬೈತಿರ್ತಾರೆ ಏನು ಬೈತಾರೆ ಗೊತ್ತೈತೆ ಅವರು ರಂಡೆ ಗಂಡ ಅಂತ ಬೈತಾರೆ ಇವ ರಂಡೆ ಗಂಡ ಅಲ್ಲಿ ಇವ ಸಂಡೆ ಗಂಡೆವ ಅಂದ್ರೆ ಗಂಡ ಓನ್ಲಿ ಆನ್ ಸಂಡೇ ನಾಟ್ ಆನ್ ಅದರ್ ಡೇಸ್ ನಮ್ಮ ಸಂಬಂಧಗಳನ್ನು ಪುಡಿಯಾಗಿ ಹೋಗ್ಯವ್ರಿ ಗಂಡ ಹೆಂಡತಿ ಸಂಬಂಧ ಚಂದಿಲ್ಲ ತಾಯಿ ತಂದೆ ಸಂಬಂಧಗಳು ಚಂದಿಲ್ಲ ಹಡದ ತಂದೆ ತಾಯಿನ ಎಷ್ಟು ಪ್ರೀತಿಯಿಂದ ನಾವು ನೋಡ್ಕೋಬೇಕು
ಮನ್ಯಾಗ ಅತ್ತಿ ಸೊಸಿ ಜೋಗಳ ಹಾಡೋದಿಲ್ಲಮ್ಮ. ಅದಕ್ಕೆ ತಾಯಿ ಅಪ್ಪ ಅವ್ರು ಏನು ನಿನ್ನೆ ನಿಮ್ಗೆ ಹೇಳ್ಯಾರ ಆ ಪ್ರಕಾರ ಊರೊಳಗೆ ಯಾರ್ದಾರ ಮನ್ಯಾಗ ಮಗು ಜನನ ಆಗೈತಿ ಅಂದ್ರೆ ಹುಡುಕೊಂಡು ಅವ್ರ ಮನೆಗೆ ಹೋಗ್ರಿ. ಸ್ವಾದರತ್ತೇರು ಹೆಸರಿಡೋದು ಕುಟ್ಟುಟ ಕುರ್ರ ಅಂತ ಕಿವ್ಯಾಗ ಹೆಸರು ಇಡ್ತಿರ್ತಾರಲ್ಲ, ಡೊಬ್ಬ ಹಾಕ್ಲಾಗಂಗೆ ಬಡ್ತಾ ಬಿಡಿರಿ ಮ್ಯಾಗ, ಬೆನ್ನಿನ ಮ್ಯಾಗ ದಾಗ ಇಡೀ ಓಣಿ ಕೇಳಿರ್ಬೇಕು ನೋಡು. ಎಲ್ಲರೂ ಕೂಡಿಕೊಂಡು ಅಷ್ಟರಿಗೆ ಚಂದಾಗೆ ಚಂದನ ಹೆಸರಿಡ್ಬೇಕು. ಹ್ಞೂ ರೀ ತಗೊಂತೀವಿ ಇಟ್ಬಿಡ್ರಿ. ತಾಯಿ ಹೃದಯ ನಮ್ಮ ಒಪ್ಪತ್ತೇಶ್ವರ ಪೂಜ್ಯರು ಚೂರು. ಆ ತಾಯಿ ಅಷ್ಟು ಪ್ರೀತಿಯಿಂದ ಮಕ್ಕಳನ್ನು ಬೆಳೆಸ್ತಾಳಲ್ಲ, ಎಷ್ಟು ಪ್ರೀತಿಯಿಂದ ಆ ತಾಯಿ ಬೆಳೆಸಿದ್ರು ಕೂಡ ವಿಶೇಷವಾಗಿ ನೀವು ವಿಚಾರ ಮಾಡ್ರಿ, ಗಂಡು ಮಕ್ಕಳ ಬಗ್ಗೆ ಸಮಸ್ಯೆ ಇಲ್ಲ. ಹೆಣ್ಣು ಹುಟ್ಟಿತು ಅಂತಂದ್ರೆ ನೀವು ಅವ್ರಿಗೆ ಎಷ್ಟು ಪ್ರೀತಿಯಿಂದ ಬೆಳೆಸ್ರಿ, ಬೇಕಾದಷ್ಟು ಈಗಿನ ಕಾಲಕ್ಕೆ ತಕ್ಕಂಗೆ ಸಾಲಿ ಕಲಿಸ್ರಿ. ಅವ್ರನ್ನ ಡಾಕ್ಟರ್ ಮಾಡ್ರಿ, ಎಂಜಿನಿಯರ್ ಮಾಡ್ರಿ, ವಕೀಲರ ಮಾಡ್ರಿ, ಏನಾರ ಮಾಡ್ರಿ. ಏನು ಮಾಡಿದ್ರಾರ ನಿಮ್ಮ ಮನ್ಯಾಗ ನಿಲ್ತಾರನವ್ರು. ಒಂದು ದಿನ ನಿಮ್ಮ ಮನೆ ಬಿಟ್ಟು ನಿಮ್ಮ ಕೈ ಕೊಟ್ಟು ಹೋಗಿಬಿಡಾರ ಅವ್ರು. ಹೆಣ್ಮಕ್ಳ ಜೀವನ ನಾವು ಗಂಡು ಮಕ್ಕಳಾದವರು ವಿಚಾರ ಮಾಡಬೇಕು. ಎಷ್ಟು ತ್ಯಾಗಮಯವಾದಂಥ ಜೀವನ. ಯಾರದೋ ಮನ್ಯಾಗ ಹುಟ್ಟಿ ತಾಯಿ ತಂದೆ, ಆ ಹುಟ್ಟಿದ ಮನೆ ತಂದೆ ತಾಯಿ ಎಲ್ಲಾರನ್ನೂ ಬಿಡ್ಬೇಕು. ಎಲ್ಲೇ ಕೊಟ್ಟಿರ್ತಾರ, ಅವ್ರ ಗುರುತಿಲ್ಲ, ಪರಿಚಯ ಇಲ್ಲ, ಏನೇನೇ ಇಲ್ಲ. ಆ ಮನೆಗೆ ಹೋದ್ಲಂದ್ರೆ ಈಕಿ ಒಬ್ಬಕ್ಕೆ ಒಂದು ಪಾರ್ಟಿ, ಉಳಿದವ್ರಷ್ಟರು ಒಂದು ಪಾರ್ಟಿ. 2 ದಿವಸದ ಮಟ್ಟಿಗೆ ಯಾರು ಕಳ್ಸಕ್ ಹೋಗಿರ್ತಾರ ಅವ್ರು ಇದ್ದು ಚಂದಾಗಿರುವ, ಧೈರ್ಯದಿಂದ ಇರು, ಎಲ್ಲ ನಿಮ್ಮ ಅತ್ತೆ ಮಾವ ಅಷ್ಟು ದೇವ್ರಿದ್ದಂಗೆ ಅದಾರ ಅಂತ ಬುದ್ಧಿ ಮಾತು ಹೇಳಿ ಮನೆಗೆ ಬರ್ತಾವ. ಇದು ಒಂದೇ. ಮನ್ಯಾಗ ಎಲ್ಲರೂ ಪ್ರೀತಿಯಿಂದ ನಡೆಸ್ಕೊಂಡ್ರೆ ಆ ತಾಯಿ ಜೀವನ ಸುಖವಾಗಿರ್ತೈತಿ. ಸಸಿ ನೆಡ್ತೀವಲ್ರಿ, ಒಂದು ಗೇಣು ಆಗಿರ್ತೈತಿ, ಕಿತ್ತು ಬಿಡ್ತೀವಿ, ತಗೊಂಡೋಗಿ ಹೊಲ್ದಾಗ ಹಚ್ತೀವಿ. 2 ಮಣ್ಣಿನ ಗುಣ ನೀರಿನ ಗುಣ ಒಂದಾದ್ರೆ ಅದು ಮರ ಆಗ್ತೈತಿ, ನೆರಳು ಕೊಡ್ತೈತಿ, ಹಣ್ಣು ಕೊಡ್ತೈತಿ. ಇಲ್ಲರೂ ಬಾಡಿ ಹೋಗಿ ಬಿಡ್ತೈತಿ. ಅದಕ್ಕೆ ಹೆಣ್ಮಕ್ಳ ಕೈಯಾಗ ಆರತಿ ಕೊಟ್ಟಿರ್ತಾರೆ. ಆರತಿ ಒಳಗೆ 2 ದೀಪ ಇರ್ತಾವ ತಾಯಿ. ಕಾರಣ ಏನು ಗೊತ್ತಾ? ಒಂದು ಹುಟ್ಟಿದ ಮನೆ ಬೆಳಗಾಕ, ಒಂದು ಕೊಟ್ಟ ಮನೆ ಬೆಳಗಾಕ. 2 ಮನೆಯನ್ನು ಬೆಳಗುವ ಜವಾಬ್ದಾರಿಯನ್ನು ಹೊತ್ತು ಗುರುತು ಪರಿಚಯ ಇಲ್ಲದ ಯಾರದೋ ಮನೆಗೆ ಹೋಗ್ಬಿಡ್ಬೇಕು ಆ ತಾಯಿ. ಅವ್ರ ಮನೆ ದೇವ್ರ ಹೆಸರು ಹೇಳ್ಬೇಕಾಕಿ, ತಮ್ಮ ಮನೆ ದೇವ್ರ ಹೆಸರು ಮುಗ್ದವ ತಲಿ. ಈಕಿ ಗಿರಿಜವ್ವ ಅಂತ ತವ್ರ ಮನೆ ಹೆಸರು ಇದ್ರೆ ನಮ್ಗೆ ಚಂದ ಇಲ್ರಿ, ಇದು ನಾವು ಗೌರವ ಅಂತ ಇಟ್ಕೊಂತೀವಿ. ಅವ್ರು ಅಂದ್ರೆ ಗಂಡನ ಮನೆಗೆ ಹೋದ್ಮ್ಯಾಗ ಆಕಿ ಗೌರವ ಆಕ್ಕಾಳ. ತವ್ರ ಮನೆಯವ್ರು ಹೋಗಿ ಗಿರಿಜವ್ವ ಅದಾನ್ರಿ ಮನೆಗೆ, ಅದು ಯಾ ಗಿರಿಜವ್ವ ಅಂತಾರ ಅವರು. ಅವ್ರು ಗೌರವ ಅನ್ನೋರ, ನಾವು ಗಿರಿಜವ್ವ ಅನ್ನಾರ. ಗೌರವ ಇಲ್ಲ, ಗಿರಿಜವ್ನ ಇಲ್ಲ, ಕಡೆಗೆ ಉಮ್ಮಕ್ಕನ ಕರ್ಕೊಂಡು ಮನೆಗೆ ಬರೋ ಪರಿಸ್ಥಿತಿ ಬರ್ತೀವಿ. ಏನು ಮನೆ 18-20 ವರ್ಷಗಳವರೆಗೆ ಉಣಿಸಿ ತಿನಿಸಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದ ಮಗಳನ್ನ ಗುರುತು ಪರಿಚಯವೇ ಇಲ್ಲದ ಯಾರದೋ ಮನೆಗೆ ಕೊಟ್ಟು ಕೈ ಬಿಟ್ಟು ಬಿಡ್ತೀವಲ್ಲ. ಇಂಥ ಸಂದರ್ಭದಲ್ಲೂ ಕೂಡ ಹಡದ ತಾಯಿ ಮಗಳಿಗೆ ಏನು ಹೇಳ್ತಾಳೆ ಗೊತ್ತಾ? ಓಣಿ ತುಂಬ ಅಡ್ಡಾಡಿ ಹಿರಿಯರ ಪಾದಕ್ಕೆ ನಮಸ್ಕಾರ ಮಾಡಿ ಉಡಿಯಕ್ಕೆ ತುಂಬಿಸ್ಕೊಂಡು ಬಂದು ಗಂಡನ ಮರೆಯವ್ರು ಕರಿಯಾಕೆ ಬಂದಾರ. ಈಕೆ ಹೊರಟು ನಿಂತಾಳ. ತಾಯಿ ಮಗಳು ನೋಡ್ತಾಳ, ಮಗಳ ತಾಯಿ ನೋಡ್ತಾಳ. ದುಃಖ ತಡೆಯೋದಿಲ್ಲ, ಕಣ್ಣಾಗ ಬಟ್ನೀರು ಆಡ್ತಾವ, ತೆಕ್ಕಿ ಹಾಕ್ಕೊಂಡು ಬೋರಾಡಿ ಅಳ್ತಾವ ಈ ತಾಯಿ ಮಗಳು ಇಬ್ರು. ಅಂತಹ ಕಷ್ಟದ ಸಂದರ್ಭದಲ್ಲೂ ಕೂಡ ಹಡದ ತಾಯಿ ಮಗಳಿಗೆ ಏನು ಹೇಳ್ತಾಳೆ ಗೊತ್ತಾ? ಕರಿಸೀರಿ ಉಡಬ್ಯಾಡ, ಕಡಿವಾಣ ಬಿಡಬ್ಯಾಡ, ಕರಿಸೀರಿ ಉಡಬ್ಯಾಡ, ಕಡಿವಾಣ ಬಿಡಬ್ಯಾಡ, ನಡುವೋಣ್ಯಾಗ ನಗಬ್ಯಾಡ, ನಡುವೋಣ್ಯಾಗ ನಗಬ್ಯಾಡ, ನನ್ನ ಮಗಳ ತವರಿಗೆ ಮಾತು ತರಬ್ಯಾಡ, ತವರಿಗೆ ಮಾತು ತರಬ್ಯಾಡ. ಎಳೆಗರು ಎತ್ತಲ್ಲ ದಳವಾಯಿ ದೊರೆಯಲ್ಲ, ಎಳೆಗರು ಎತ್ತಲ್ಲ ದಳವಾಯಿ ದೊರೆಯಲ್ಲ, ಮನೆಗೆ ಬಂದಳಿಯ ಮಗನಲ್ಲ, ಮನೆಗೆ ಬಂದಳಿಯ ಮಗನಲ್ಲ, ತವರಿಗೆ ಮಾತು ತಂದೋಳು ಮಗಳಲ್ಲ, ಮಾತುಗಂಟಿ ಮಗಳಲ್ಲ, ತಾಟಗಿತ್ತಿ ಸೊಸೆಯಲ್ಲ, ತೂಪರದ ಚಕ್ಕಿ ಒಲೆಗಲ್ಲ, ತೂಪರದ ಚಕ್ಕಿ ಒಲೆಗಲ್ಲ, ತವರಿಗೆ ಮಾತು ತಂದೋಳು ಮಗಳಲ್ಲ. ಅಮ್ಮ, ನೀನು ಎಂದ ತವರಿಗೆ ಕೆಟ್ಟ ಹೆಸರು ತಂದೆ ಅಂದು ನಿನ್ನ ಪಾಲಿಗೆ ಮನೆ ಇಲ್ಲ ತಾಯಿ ಅಂತ ಹೇಳ್ತಾಳೆ. ಆ ಮನೆಗೆ ಏರುವಾಗಿ ಆ ತಾಯಿಗೆ ಹೊರಟು ಹೋಗಿಬಿಡ್ತಾಳೆ. ಇನ್ನು ಗಂಡನ ಮನೆಗೆ ಬಂದ ಮೇಲೆ ಹೊಂದಿಕೊಂಡು ಬದುಕುವಂತ ಒಂದು ಚಾಲೆಂಜ್ ಅದು. ಅತ್ತಿ ಮಾವ ಎಲ್ಲರೂ ಹೇಳ್ತಾರೆ, ಅತ್ತಿ ಮಾವನ್ನ ನಿನ್ನ ತಂದೆ ತಾಯಿ ಅಂತ ತಿಳ್ಕೊಳುವ ಅಂತ.
ಅತ್ತಿ ಮಾವಗ ಏನು ಹೇಳ್ತಾರೆ, ಮನೆಗೆ ಬಂದು ಸೊಸಿ ನಿನ್ನ ಮಗಳು ಅಂತ ತಿಳ್ಕೊಳ್ವ ಅಂತಾರೆ, ಹೇಳ್ತಾರೆ. ಆದ್ರೆ ಯಾರು ನಡೆದ ಆ ರೀತಿ ನಡೆಯವರೇ ಇಲ್ಲ. ನೀವು ಹಿಂದಿನಿಂದ ನೋಡ್ಕೊಂತ ಅತ್ತಿ ಸೊಸಿಗೆ ಅಂದ್ರೆ ಇಲಿಗೂ ಬೆಕ್ಕಿಗೂ ಬಿದ್ದಂಗ ಒಟ್ಟಾಗಂಗಿಲ್ಲ. ಯಾಕೇನದು ಈಗ ನೀವರ ಏನು ಹಿರಿಯರು ಮಾಡಿದ ಪದ್ಧತಿ ಮುರಿಬಾರ್ದಂತ ನೀವು ಹಂಗ ನಡ್ಕೊಂತ ಹೊಂಡ್ಬಿಟ್ರಿ. ಹಿರಿಯರ ಪದ್ಧತಿ ಅಲ್ಲ. ಆದ್ರೆ ಒಂದು ಮಾತು ಮಾತ್ರ ಮೆಚ್ಚಬೇಕು, ಏನಂದ್ರೆ ಈಗ ಅಟ್ ಪ್ರೆಸೆಂಟ್ ಈಗಿನ ಕಾಲದೊಳಗೆ ಮಾತ್ರ ಅತ್ತಿ ಸೊಸಿ ಜಗಳ ಭಾಳ ಕಡಿಮೆ ಆಗ್ಯಾವ. ನೋಡ್ರೆ ನೀವು ಬೇಕಾದ್ರೆ ಪೇಪರ್ನಾಗ ಬರೀ ಅತ್ತಿ ಸೊಸಿ ಜಗಳ ಸುದ್ದಿನೇ ಇರು. ಚಿಮ್ನೆ ಹಣ್ಣು ಹೋಗಿ ಸುಟ್ರು, ಬ್ಲಾಸ್ಟ್ ಆತು, ಮನ್ಯಾಗ ಬಾವ್ಯಾಗ ಕುತ್ತಿಗೆ ಈಚೆ ಹೋಗಿದ್ರು, ಬರೀ ಇಂಥವು ಓದ್ತಿದ್ವು ನಾವು. ಅತ್ತಿ ಸೊಸಿ ಜಗಳದ ಸುದ್ದಿ ಪೇಪರ್ನಾಗ ಈಗ ಇರಂಗಿಲ್ಲ. ಯಾಕೆ ಇರಂಗಿಲ್ಲ ಅಂದ್ರೆ ಅತ್ತಿ ಸೊಸಿ ಕೂಡೇ ಇರಂಗಿಲ್ಲಲ್ಲ. ಅತ್ತಿ ಸೊಸಿ ಕೂಡಿದ್ರೆ ಜಗಳ ಬರ್ತೈತಿ, ಕೂಡೇ ಇರಂಗಿಲ್ಲ. ಮದುವೆಯಾಗಿ ಬಂದ ಮರದಿವಸ ಸೂಟ್ಕೇಸ್ ಹಿಡ್ಕೊಂಡು ಹೊರಗೆ ಹೆಜ್ಜೆ ಈಕಿ ಇಟ್ಲ. ಆಕಿ ಯಾವಾಗ ಹೆಜ್ಜೆ ಇಟ್ಲು, ಇವ ಆಕಿ ಸೆರಗಿ ಹಿಡ್ಕೊಂಡು ಕಮರಾಮ ಇವನ ಹಿಂದಗುಂಟ ಹೊಂಡ. ಭಾಳ ಮಂದಿ ಗಂಡ್ಮಕ್ಳದ್ರೆ ಒಂದು ಪ್ರಶ್ನೆ ಕೇಳ್ತೇನೆ, ಹೆಣ್ಮಗಳು ಮನೆಗೆ ಬಂದಕ್ಕೆ ಹೊಸದಾಗಿ ಅದಳ, ಆಕೆಗೆ ಯಾರಿಗೂ ಸಲಿಗಿಲ್ಲ, ಹೊಂದಿಕೆಗಿಲ್ಲ, ಆಕೆ ಏನೋ ಒಲ್ಲೆ ಅಂತಾಳೆ ಇರಕ್ಕ ಕೂಡಿ ಅಂತ ತಿಳ್ಕೊರಿ. 5 ಬಳ್ಳ ಸವಾ ಮಾಡಿ ಗಂಡ್ಮಗ್ ಉಣಿಸಿ ಬೆಳೆಸಿ ತಿನಿಸಿ ದೊಡ್ಡವನ್ ಮಾಡ್ಯಾರಲ್ಲ, ಆಕೆ ಹೊರಗೆ ಹೊಕ್ಕಿನಿ ಅಂತಂದ್ರೆ ಒಂದು ಮಾತು, ನಿನಗೆ ನಮ್ಮ ತಾಯಿ ತಂದೆ ಜೊತೆಗೆ ಕೂಡಿ ಬದುಕಕ್ಕೆ ಆಗೋದಿಲ್ಲ ಅಂದ್ರೆ ನಾ ಬೇರೆ ಮನೆ ಮಾಡಿ ನಿನ್ನ ಇಡ್ತೀನಿ, ಬಂದು ಹೋಗಿ ಮಾಡ್ತೀನಿ, ನಾನು ನಮ್ಮ ಅಪ್ಪ ಅವನ ಜೊತೆಗೆ ಇರ್ತೀನಿ ಅಂತ ಹೇಳೋ ಗಂಡ್ಮಕ್ಳು ಒಬ್ಬರೇ ಇಲ್ಲಲ್ಲ. ಇವರು ಹಂಗ ಹಿಡ್ಕೊಂಡು ಹೊಂಟ್ರೆ. ಈಗಂತೂ ನಿಮಗೆ ಹೇಳ್ತೀನಿ, ಕ್ಯಾಡ್ಗ್ಯಾಗ ನೀವು ಭಾಳ ಪುಣ್ಯ ಮಾಡಿರ್ತಾಯಿ, ಇಲ್ಲಿ ಅಂಥವ್ರು ಯಾರು ಇಲ್ಲ. ಏನಿಲ್ರಿ, ಇವ್ರನ್ನ ಸಾಲಿ ಕಲಿಸಿಬಿಡೋದು, ಎಂಜಿನಿಯರ್ ಮಾಡೋದು, ಡಾಕ್ಟರ್ ಮಾಡೋದು, ವಿಮಾನ ಹತ್ತಿಸಿ ಹಾರಿಗೆ ಹೋಗ್ಬಿಡೋದು. ಗಂಡ ಒಂದು ಕಂಪ್ನಿಯಾಗ ನೌಕರಿ, ಹೆಣ್ತಿ ಒಂದು ಕಂಪ್ನಿಯಾಗ ನೌಕರಿ, ಅವನದೊಂದು ಲಕ್ಷ ಪಗಾರ, ಈಕಿದೊಂದು ಲಕ್ಷ ಪಗಾರ. ನಾ ಹೇಳೋದು ಲಕ್ಷ ಪಗಾರ, ಹೆಂಡ್ತಿ ಲಕ್ಷ, ಗಂಡನ ಮ್ಯಾಗಿಲ್ಲ, ಗಂಡನ ಲಕ್ಷ ಹೆಂಡ್ತಿ ಮ್ಯಾಗಿಲ್ಲ. ಎಲ್ಲಿಂದ ಬರ್ಬೇಕು? ಒಂದು ಮುಂಜಾನೆ ಅವ ಒಂದು ಕಂಪ್ನಿಗೆ ಹೋಗ್ಬೇಕು, ಈಕಿ ಒಂದು ಕಂಪ್ನಿಗೆ ಹೋಗ್ಬೇಕು, ಹೊಳೆ ಬರಕ್ಕಿಟ್ಟ ತಾಕತಿ. ಬಂದು ಅಡಿಗೆ ಯಾವಾಗ ಮಾಡ್ಬೇಕು, ಊಟ ಯಾವಾಗ ಮಾಡ್ಬೇಕು? ದಾರ್ಯಾಗ ಸಿಕ್ಕದು ಅಷ್ಟು ಬ್ರೆಡ್ ಗಿಡ್ಡು ಹಳಸಿದು ಪಿಜ್ಜಾ ಗಿಜ್ಜಾ ತೊಗೊಂಬಂದು 2 ತುತ್ತು ತಿಂದು ನೀರು ಕುಡಿದು ನೆಲ ಸಿಕ್ಕರೆ ಸಾಕು. ಎಲ್ಲಿ ಗಂಡ ಎಲ್ಲಿ ಹೆಂಡ್ತಿ? ಮುಂಜಾನೆ 2 ಚರಿಗೆ ಸುರುಕೊಂಡು ಹಂಗ ನಾಯಿ ಬೆನ್ನ ತರಂಗ ಓಡಿದ್ದ. ಒಮ್ಮೆಗೆ ಗಂಡ ಹೆಂಡ್ತಿ ಯಾವಾಗ್ರಿ ಇವರು ವೀಕೆಂಡ್ ಬಂತಿಲ್ಲ, ಸಂಡೇ ಅವತ್ತ ಎದರ ಬದರ ಕೂತ್ಕೊಂಡು, ಅಯ್ಯ ನೀನಾ ನನ್ನ ಗಂಡ ಅಂತೀ, ಅಯ್ಯ ನೀನಾ ನನ್ನ ಹೆಂಡ್ತಿ ಅಂತೀವಿ. ಈ ಬ್ರಾಹ್ಮಣರ ಮಂದಿಯೊಳಗ ಸಿಟ್ಟಿಗೆದ್ರ ಬೈತಿರ್ತಾರೆ. ಏನು ಬೈತಾರೆ ಗೊತ್ತೇನ ಅವರು? ರಂಡೆ ಗಂಡ ಅಂತ ಬೈತಾರೆ. ಇವ ರಂಡೆ ಗಂಡ ಅಲ್ಲಿ, ಇವ ಸಂಡೆ ಗಂಡ. ಇವ ಅಂದ್ರ ಗಂಡ ಓನ್ಲಿ ಆನ್ ಸಂಡೇ, ನಾಟ್ ಆನ್ ಅದರ್ ಡೇಸ್. ನಮ್ಮ ಸಂಬಂಧಗಳನ್ನು ಪುಡಿಯಾಗಿ ಹೋಗ್ಯವ್ರಿ. ಗಂಡ ಹೆಂಡತಿ ಸಂಬಂಧ ಚಂದಿಲ್ಲ, ತಾಯಿ ತಂದೆ ಸಂಬಂಧಗಳು ಚಂದಿಲ್ಲ. ಹಡದ ತಂದೆ ತಾಯಿನ ಎಷ್ಟು ಪ್ರೀತಿಯಿಂದ ನಾವು ನೋಡ್ಕೋಬೇಕು. ಮನ್ಯಾಗ ಅತ್ತಿ ಸೊಸಿ ಜೊತೆ ಕೂಡಿ ನಿಮ್ಗೆ ಹೇಳ್ತೇನೆ ತಮಾಷೆ ಸಂಗತಿ ಒಂದು. ಅತ್ತಿ ಗಟ್ಟಿಮುಟ್ಟಿರ್ತಾಳೆ. ಸತ್ಯವಂತರು ನೋಡಿದ್ರೆ ಹೆಂಗೆ ಸುಳ್ರು ನಡಗ್ತಾರಲ್ಲ, ಅವಾಗ ಅದು ನಡಗಕ್ಕೆ ಹತ್ತಿ ನಡಕಸಿಂದ ಅವ ಏನು ಮಾಡಿದ ಅವಾಗ ಅಂದ್ರೆ ಇದು ಸತ್ಯ ಕರೆಯಣೆಪ್ಪ ಕರೆ ನಂದೇನು ನೀವು ಈ ಹೂಜಾಗ ಹೋಗ್ಬೇಕಂದ. ಯಾಕಂದ್ರೆ ಅವಾಗ ಹೂಜಾಗ ಹೋಗ್ಬೇಕಂದ್ರೆ ಅವ್ರನ್ನೆಲ್ಲ ನೋಡಿದ್ರಲ್ಲ, ಇವತ್ತು ಹಂಗೆ ನಡೆದೈತ್ರಿ. ಸಾಕ್ಷಿ ಹೇಳೋರು ಸುಳ್ಳು ಹತ್ತಕಲ್ಲ ಹೇಳ್ತಾರೆ ಕೋರ್ಟ್ನ್ಯಾಗ ಕಚೇರಿಯಾಗ. ಸಾಕ್ಷಿ ಹೇಳೋರು ಸುಳ್ಳು ಹತ್ತಕಲ್ಲ ಹೇಳ್ತಾರೆ. ಈಗ ಕಚೇರಿಯಾಗ ನೋಡಿ ನೀವು ಸುಳ್ಳು ಹತ್ತಕಲ್ಲ ಹೇಳ್ತಾರೆ. ಮತ್ತು ಊರಾನ ನ್ಯಾಯ ಹರುವಂಥ ಹಿರಿಯರ ಅಣ್ಯದ ಕೆಲಸ ಮಾಡಕತ್ತಾರೆ. ತಮ್ಮ ಮಕ್ಕಳನ್ನ ತಾವ ತಿಂದಂಗಲ್ಲ, ತಮ್ಮ ಮಕ್ಕಳನ್ನ ತಾವ ತಿಂದಂಗೆ ಅಣ್ಣೆ ಹೇಳಿದರೆ, ಮತ್ತು ಸುಳ್ಳು ಸಾಕ್ಷಿ ಹೇಳಿದರೆ, ಮತ್ತು ಹೇಳಿದ ಬಾಯಲ್ಲಿ ತಿತ್ತು ಮುಕ್ಕಳಲ್ಲಿ ಹೆಂಡಿ ಹಾಕ್ತಿತ್ತು ತಂದೇವಲ್ಲ, ಹಂಗೆ ಸುಳ್ಳು ಹೇಳಿದರೆ ಅದಕ್ಕೆ ಸಣ್ಣ ಕಲ್ಲು ಉಳ್ಳಿ ಬೀಳ್ತಿತ್ತು, ದೊಡ್ಡ ಕಲ್ಲು ಮ್ಯಾಗೆ, ದೊಡ್ಡ ಕಲ್ಲು ಉಳ್ಳಿ ಬಿಡ್ತಿತ್ತು, ಸಣ್ಣ ಕಲ್ಲು ಮ್ಯಾಗೆ ಇರ್ತಿತ್ತು. ಅಂದ್ರೆ ಈಗ ದೊಡ್ಡ ಮಣಿತನ, ದೊಡ್ಡವ್ರ ಬದುಕ, ದೊಡ್ಡವ್ರ ಬಾಳೆ ಎಲ್ಲ ಹಳ್ಳ ಹಿಡ್ದು ಹರ್ಕೊಂಡು ಹೊಂಟೈತಿ. ಸಣ್ಣವ್ರ ಮ್ಯಾಗ ಹೊಂಟು ಅವ್ರ ದೊಡ್ಡವ್ರ ಆಗಕತ್ಯಾರ. ಒಂದು ಕೂದಲು ಹೇಳಿ ಒಳಗೆ ಒಬ್ಬ ಧರ್ಮಂತನ ಮಾತಿನಾಗ ಒಂದು ಈಟು ಉಳ್ದೈತಿ, ಹೊರಗೆ ಬರಲಿಲ್ಲ. ಅದ ಈ ಕಲಿಕಾಲ. ಈ ಕಲಿಕಾಲ ಇದೇ ಕಾಲ. ಸುಳ್ಳ ತಗಲ ಬಾಜಿ ಮಾಡೋದಂದ್ರೆ ಇದೇ ಕಾಲ. ಸತ್ಯವಂತರಿಗೆ ಕಂಟಕ ತಂದಿಟ್ಟಿದ್ದ ಇದೇ ಕಾಲ. ಒಳ್ಳೆಯವ್ರನ್ನ ಹಳ್ಳ ಹಿಡಿದು ಹರಿಯಾಕೆ ಹಚ್ಚಿದ್ದ ಇದೇ ಕಾಲ.
ಸುಳ್ಳು ಮಂದಿ ಕೂಡ ನಾವು ಹೆಂಗೆ ಬದುಕುನು ಅಂತೇಳಿ ವಿಚಾರ ಮಾಡಿ ಬುದ್ಧಿಲಿಂದ ನಾವು ನೀವು ಬದುಕುನು. ಊರಾಗ ಎಲ್ಲರೂ ಒಳ್ಳೆಯವರು. ನಿಮ್ಮ ಊರಾಗ ಒಕ್ಕಟ್ಟಿಂದ ಬದುಕ್ರಿ. ನಿಮ್ಮ ಊರಾಗ ಕಮ್ಮನ ಹುಡುಗರು ಇದ್ದು ಅಂದ್ರೆ ಅವ್ರು ದುಡ್ಕೊಂಡು ತಿಂದ್ರೆ ಅವ್ರಿಗೆ ನಮ್ಮದೆಲ್ಲ ಹಿರಿಯರು ಹಂಗೆ ಇದ್ದಿದ್ದಿಲ್ಲ. ಹುಡುಗ ಹೆಣ್ಣು ಕೊಡ್ಬೇಕಾದ್ರೆ ಹೆಂಗೆ ಕೊಡ್ತೀರ ನಮ್ಮ ಹಳೆ ಮಂದಿ ಹಿರಿಯರ ಮಂದಿ ಇದ್ದಾರೆ. ಹುಡುಗ ಬಂಟದ ನಾವು ದುಡ್ತಾನ ಅಂದ್ರೆ ಅವನ ಹೆಂಡತಿ ಕಲ್ಲು ಹರಿಯಾಗಾರ ಒಂದು ಸೇರಿ ಜೋಳ ತಂದು ಹಾಕ್ತಾನೆ, ಕೊಟ್ಟು ಬಿಡೋನು ಕಣ್ಣೆ ಹತ್ತಿದ್ರು. ಈಗ ರೀ ಮಣಿ ದೊಡ್ಡದಿರ್ಬೇಕು, ಪೈಕಾಣಿ ಮನೆಯಾಗ ಇರ್ಬೇಕು, ಮತ್ತು ಅದು ಒಲಿ ಊದುದಿರಬಾರ್ದು. ಅದೇನು ನಿತ್ತು ಗದ್ಮದು ಐತಲ್ಲ ಅದು ಉಗಿ ಅದ್ಯಾವುದು ಗ್ಯಾಸಿಂದ, ಅದು ಗ್ಯಾಸಿಂದ ಬಂದೈತಲ್ಲ ಅಂಥ ಒಲಿ ಇರ್ಬೇಕು, ಮಕ್ಕಳಿಗೆ ಉಗಿ ಹತ್ತಬಾರ್ದು. ಏನು ಮಾಡೋದು ಹಿಂತಿಂತ ಮತ್ತು ಅದ್ರ ಆ ಕೂಳು ತಿಂದ್ರೆ ನಿಮಗೆ ಒಟ್ಟರಿಗೆ ರೋಗ ಬಿಟ್ಟದಲ್ಲ. ಆ ಸಿಲಿಂಡರ್ ಕೂಳ ಆ ಗ್ಯಾಸಿನ ಆವಾಗ ದಾರಿ ನಡೆದು ಹೊಕ್ಕಿದ್ರೆ ದುಡಿದು ಬರ್ತಿದ್ರು, ಊಟ ಮಾಡ್ತಿದ್ರು. ಒಟ್ಟರಿಗೆ ಆರಾಮ ತಿನ್ನೋಣ ಅಂತಾರೆ. ಆರಾಮಿರೋನು ಆರಾಮ್ ತಿನ್ನೋಣ. ಎಲ್ಲಿದು ಬರ್ತೈತಿ ಇದು? ಎಲ್ಲಿದು ಬರ್ತೈತಿ? ಭೂಮ್ಯಾಗ ರೈತ ದುಡ್ದಾಗಣ ಎಲ್ಲರಿಗೂ ಕಾಳ ಒಂದು ತಣ್ಣು ಬರ್ತೈತಿ. ನೀವು ದಾರಿ ನಡೆದಾಗಣ ನೋಡ್ರಿ, ದಾರಿ ನಡೆದಾಗ ಊರು ಬರ್ತೈತಿ, ದುಡ್ದ ಸಾವುಕಾರಿಕೆ ಬರ್ತೈತಿ. ಧರ್ಮಿಲೆ ನಡೆದ್ರೆ ನಿಮ್ಮ ಬದುಕು ಬಂಗಾರ ಆಕೈತಿ ಅಂತ ಹೇಳ್ತಾ ನಾನು ಕರೆಸಿ ನಾ ಮಾತಾಡಕ್ಕೆ ಹಚ್ಚಿರಿ. ನಾ ಏನೇನೋ ಮಾತಾಡೀನಿ, ಒಂದಿಟ್ಟು ಏನಾರ ತಪ್ಪಾಗಿದ್ರೆ ಒಂದು ಕ್ಷಮ ಮಾಡಿರಿ. ಮತ್ತು ಒಂದು ಹೇಳ್ತಾ ಎಲ್ಲ ಊರಾಗೂ ಎಲ್ಲ ಹಿರಿಯರು ದೇವ್ರ ಗುಡಿ ಕಟ್ಟಿರಿ, ಮಸೀದಿ ಕಟ್ಟಿರಿ. ನಾವೇ ಕಟ್ಟೇವು, ಅದಕ್ಕಾಗಿ ನಾವೇ ಬಡ್ದಾಡ್ತೀವಿ. ಗುಡಿ ಕಟ್ಟಿದವರು ನಾವು, ಅಡ್ಡ ಬೀಳೋರು ನಾವು, ಉದ್ದ ಬೀಳೋರು ನಾವು, ಬೇಡ್ಕೊಳ್ಳೋರು ನಾವು, ದೇವ್ರಿಗೆ ಮಾಡೋರು ನಾವು, ಮಂದಿ ನುಣ್ಸೋರು ನಾವು, ಎಲ್ಲ ಮಾಡೋರು ನಾವು. ಮತ್ತು ನೋಡಿ ಸೊಸಿ ತರೋರು ನಾವು, ಹುಡುಕ್ಯಾಡಿ ಸೊಸಿ ಕೂಡ ಜಗಳ ಮಾಡೋರು ನಾವು, ಸೊಸಿನ ಮಗನ ಹೊರಗೆ ಹಾಕೋರು ನಾವು, ಅವ್ರ ಕೂಡ ಕೇಸ್ ಅವ್ರು ನಮ್ಮ ಕೂಡ ಕೇಸ್ ಕಂಪ್ಲೇಂಟ್ ಕೊಟ್ರೆ ಅವ್ರು ಕೂಡ ಜಗಳ ಆಡೋಕೆ ವಕೀಲರನ್ನ ಪೊಲೀಸರು ತಯಾರು ಮಾಡೋರು ನಾವು. ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ. ಅದಕ್ಕೆ ನಿಮ್ಗೆ ಎಂಥ ತ್ರಾಸು ಬಂದರು ಮಕ್ಕಳ ಮೇಲೆ ಸಿಟ್ಟಾಗಬೇಡ, ಸ್ವಸ್ಥರ ಮೇಲೆ ಸಿಟ್ಟಾಗಬೇಡ. ಯಾಕಂದ್ರೆ ಅವ್ರಿಗೂ ಮುಂದೆ ಕಾಲು ಬರ್ತೈತಿ, ಅವ್ರಿಗೂ ಬುದ್ಧಿ ಬರ್ತೈತಿ. ಅವಾಗೆಲ್ಲ ಅವ್ರು ದುಡ್ಕೊಂಡು ತಿಂತಾರೆ. ಅದಕ್ಕೆ ನಾವು ಒಟ್ಟು ಮನ್ಯಾಗ ಊಟ ಮಾಡ್ತೀವಿ. ದನ ಕರ ಹೆಂಡಿ ಹಿಕ್ಕಿ ಕಟ್ಟಿಗೆ, ನಾವು ಇವತ್ತಿಗೂ ಕಟ್ಟಿಗೆ ಒಲೆಯನ್ನ ಊಟ ಮಾಡ್ತೀವಿ. ಆದರೆ ಈಗ ಎಲ್ಲರ ಮನ್ಯಾಗ ಸಿಲಿಂಡ್ರ್ ಬಂದ ನೀವು ನೋಡ್ಕೊರಿ, ಆ ಜಿರ್ಲಿ ಅದು ಭಾಳ ಹೆಚ್ಚಾಗ್ಯಾವ. ಎಲ್ಲರ ಮನ್ಯಾಗ ಜಿರ್ಲಿ ಆಗ್ಯಾವ, ಹುಳ ಹೆಚ್ಚಾಗ್ಯಾವ. ಅವು ಹುಳ ನೋಡ್ರಿ ಮತ್ತು ಅವು ಹೊಡ್ಯಾಗ ಎಣ್ಣೆ ತರ್ಬೇಕು, ಯಾವ ಹೊಡ್ಯಾಕೆ ಎಣ್ಣೆ ತರ್ಬೇಕು. ಈಗೆಲ್ಲ ಪಾಕಿಟ್ದಾನ ಬೀಜಗಳು ಗೊಂಜಾಳಕ್ಕೆ ಹುಳ ಬೀಳಾಕತ್ಯಾವ. ಕೆಟ್ಟ ಮಂಡ ಬದಕದು ಗೊಂಜಾಳ ಅಂಥ ಬೆಳಕಿ ಇವತ್ತು ಹುಳ ಬೀಳಾಕತ್ಯಾವ, ಜೋಳಕ್ಕೆ ಹುಳ ಬೀಳಾಕತ್ಯಾವ. ಬರೀ ಎಣ್ಣೆ ಹೊಡೋದು. ಒಂದು ಗಾಡಿಗೆ ಎಣ್ಣೆ, ಗಾಡಿ ಹೊಡೆಯೋಗೆ ಎಣ್ಣೆ, ಮನೆಗೆ ಎಣ್ಣೆ, ಹೊಲಕ್ಕೆ ಎಣ್ಣೆ. ರೊಕ್ಕ ಕೊಟ್ಟು ಹಾದೈತೆ ನಮ್ದು ಒಟ್ಟದು ಗೋಣಿ, ಒಟ್ಟು ರೊಕ್ಕನ ಆಗ್ಯಾವ. ಅದ ಏನು ಹೇಳ್ತೀನಿ ನಾನು, ನೀವು ಭಾಳ ಮುಂದೋಗ್ಯಾವ. ನಾವು ಮುಂದೋಗಿ ಹೇಳ್ತಾರೆ. ಹಿಂದಕ್ಕೆ ಯಾರೋ ಒಂದು ಊರಾಗ ತುಡುಗು ಮಾಡೋರು ಒಂದು ಊರಿಗೆ ತುಡುಗಿ ಹೋಗಿದ್ರತ್ತ. ತುಡುಗು ಮಾಡಿದೆವು, ನಾವು ಅಟ್ಟು ತುಡುಗು ಮಾಡಿದೆವು, ನಾವು ಇಟ್ಟು ತುಡುಗು ಮಾಡಿದೆವು. ಬಂದು ರಾತ್ರಿ ನಾವೇನು ಕೂತು ತಿರ್ದಾರು ಗಿಡಕ್ಕೆ ಕಟ್ಟಿದ ಹಗ್ಗ ಬಿಚ್ಚಿದ್ದಲ್ಲಿ ಬೆಳ್ತಕ್ಕೆ ಹಗ್ಗ ತಿರ್ದಿದ್ರು. ನಮ್ಮನ್ನು ಹಿಡಿಯವ್ರು ಯಾರು ಹತ್ತಿದ್ರು? ನಾವು ಒಟ್ಟರು ಅಂಥವ್ರಾಗ್ಯಾವ. ಈಗ ನಾವು ಶಾಣ್ಯಾರಾಗ್ಯಾವ, ದೊಡ್ಡವ್ರಾಗ್ಯಾವ, ಮುಂದೆ ಹೋಗ್ಯಾವ. ಎಲ್ಲಿ ಹೋಗ್ಯಾವ ಮರ್ಯ? ನಮ್ಮ ಸಮಾಜಕ್ಕೆ ಕಟ್ಟಿದ ಹಗ್ಗನೇ ಬಿಚ್ಚಿಲ್ಲ ನಮ್ದು. ಯಾರು ದೊಡ್ಡವ್ರು ಇಲ್ಲ, ಒಟ್ಟರು ದಡ್ಡರಾಗ್ಯಾವ. ದಡ್ರ ಪೂರ ಏನೇನು ಇಲ್ಲ. ಅದಕ್ಕೆ ಇಂಥದ್ದು ಆಗೋದಕ್ಕೆ ಬೇಡ. ಇವತ್ತು ನಿಮ್ಗೊಂದು ಮಾತು ಏನು ಹೇಳಿದ್ರೆ, ದಯಮಾಡಿ ನಿಮ್ಮೂರಾಗ ನೋಡ್ರಿ ನೀವು, ಅವನು ಸಾಲಿ ಕಲ್ತಾವ ಉಡ್ದಾರ ವಜ್ಜೆ ಆಗಿರ್ತೈತಿ, ಸಣ್ಣ ವಜ್ಜೆ ಇರ್ತೈತಿ, ಅವ್ನು ಹೆಣ್ಣು ಕೊಡ್ತೀನಿ ಅಂತಾರ. 1000 ಮಂದಿಗೆ ದುಡ್ದು ಅನ್ನ ಹಾಕು ರೈತಗೆ ಹೆಣ್ಣು ಕೊಡಕ್ಕೆ ಒಲ್ಲೆತ್ತಾರೆ. ಅವ್ರ ಲಾಜಿಗೆ ಇಡುವ, ನಾವು ಲಾಜಿಗೆ ಇಡುವ, ನಮಗೆ ತಿಳಿವಲ್ಲಾಗೈತಿ. ಅಲ್ಲ ಎಟ್ಟು ರೀ, ಅವ ದೀತ 10 ಮಂದಿಗೆ ನಿಂತು ಅನ್ನ ಹಾಕು ಸಾಯ್ಸಲು ಸರ್ದಾರ್ಗೆ ಹೆಣ್ಣು ಕೊಡೋಲ್ರಿ. ಇವು ಊರು ಲಪುಟ್ಟು ನೌಕರಿ ಮಾಡಿ ಕಿಸೆ ಕತ್ತರಿಸಿ ಇವು ನೌಕರಿಗೆ ಹೆಣ್ಣು ಕೊಡ್ತಾರೆ, ಇವು ಹೆಣ್ಣು ಕೊಡ್ತಾರೆ. ಏನು ಹನಿ ಬಿಡ್ಕೊಳ್ದು ನಾವು. ಇದು ಈ ಹುಚ್ಚರು ಕೈಯಾಗ ಕಲ್ಲು ಕೊಟ್ಟು ಇದ್ರಿಗೆ ನಿಂತಂಗಾಗೈತಿ. ದಯಮಾಡಿ ನಿಮ್ಮ ಮಕ್ಕಳನ್ನ ಭಾಳ ದೊಡ್ಡವ್ರು ಮಾಡಕ್ಕೆ ಹೋಗ್ಬೇಡ್ರಿ, ಭಾಳ ಶಾನ್ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ಹೆಣ್ಣು ಹುಡುಗನ ಭಾಳ ಅಟ್ಟು ಉದ್ದಂಗೆ ಕಲಿಸಿದ್ರೆ ನಿಮ್ಮ ಕೈಗೆ ಹತ್ತುವುದಿಲ್ಲ. ಹೆಣ್ಣು ಹುಡುಗರಂತೂ ಕೈಗೆ ಹತ್ತುವುದಿಲ್ಲ. ನಿನ್ನ ಮುಂದೆ ಭಾಳ ದೂರ ಹೋಗೈತಿ ಬಸ್ತಾನೆ. ಯಾರು ಹೇಳೋರಿಲ್ಲ, ಯಾರು ಕೇಳೋರಿ? ನಮ್ಮ ಪೂಜ್ಯ ಸ್ವಾಮಿಗಳು ಅವರು ಹೇಳಂಗಿಲ್ಲ. ನೀವು ಹೆಂಗತ್ತೀರಿ ಹಂಗೆ ಆಶೀರ್ವಾದ ಮಾಡಿ ಕಳಿಸ್ಬಿಡ್ತಾರೆ ಅವರು. ನೀವು ಹೆಂಗತ್ತೀರಿ ಹಂಗೆ ಅವ್ರು ಹೋಗಿರ್ತಾರು. ಮತ್ತು ಶಾಲೆಯಾಗ ಮಾಸ್ತರ್ಗಳು ನೀವು ಹೆಂಗದ ನೀವು ಕಲ್ತ್ರಿ ಬಿಟ್ಟು ಬಿಡ್ರಿ, ನಿಮ್ಮ ಹಣಿ ಬರ್ರಿ, ನಮಗೇನು ಮಾಡ್ತಾರೆ. ಅವ್ರು ಗಪ್ಪ ಇರ್ತಾರೆ.
ರಾಜಕೀಯ ಅವರು ಹತ್ತೈತ್ರಿ ಅವ್ರಿ ಹಚ್ಕೋರಿಗ ನಿಮ್ಮ ಊರಿಗೆ ನೀವು ಹಚ್ಕೋರಿ ಬೇಡ ಹಿಂದಿಗಡೆ ಬಂದು ಹಚ್ತೇವೆ 2 ಪೊಲೀಸರು ಕೊಟ್ಟು ಕಳಿಸಿಬಿಡ್ತಾರೆ ಅವ್ರು ಹಂಗೆ ಇವ್ರು ಹಿಂಗೆ ಮಾಸ್ತರ್ಗಳು ಹಂಗೆ ತಾಯಿ ತಂದೆ ಸಿಕ್ಕಿ ಮಕ್ಳಿಗೆ ಹೇಳಲ್ರು ಮಾಸ್ತರು ಅರ್ಬಿ ಊಟಗಳು ತೊಟ್ಗಳು ಹೇಳಲ್ರು. ನಮ್ಮ ಅಣ್ಣ ಒಂದು ಫಂಕ್ಷನ್ಗೆ ಹೋಗಿದ್ನಿ, ಫಂಕ್ಷನ್ಗೆ ಹೋದಾಗ ನೋಡಿದ್ನಿ ಹೆಣ್ಣು ಹುಡುಗಿಯರು ತುರುಬಿಲ್ಲ, ಹೆಣುಲಿಲ್ಲ, ಜಡಿ ಇಲ್ಲ, ಉತ್ತಕರು ರಣಗುಲ್ಲ ಬಿಟ್ಟಾರು ಬೇಣು ಅವ್ರು ನೆಮಣ್ಯಾರು ಲವ್ಲಿಯರ್ ಹಾಕೊಳ್ಳೋಂಥ ಗಗ್ರಿ ಹಾಕೊಂಡವು ಬಂದು ನಿಂತು ನೋಡಿದ್ನಿ. ಯವ್ವ ನಮ್ಮ ಊರು ಜೋಗರ್ ಸಾಬಣ್ಣ ದರ್ಗಾದಾಗ ದೇವ್ ಬಿಡ್ದವ್ರು ಇದ್ರಿ ಯವ್ವ ನಿಮ್ಮಂಗೆ ಒಟ್ಟರು ಹಂಗೆ ಕಾಣಕತ್ತಿರಿ ಏನ್ರಿ ಹುಡುಗಿ ತೊಡಗಿ ನೋಡಿ ಗಂಡು ಹುಡುಗರು ನೋಡ್ರಿ ಅವು ಮಳಬಳ ಗಡ್ಡ ಬಿಡ್ತಾವ ಎತ್ತಗಾರ ಅರ್ಧ ತಲೆ ಬಳಸ್ಕೊಂಡು ಅವು ಎದ್ದವ. ಇವು ಹೆಣ್ಣು ಹುಡುಗಿಯರು ಆ ಲವ್ಲಿಯರ್ ಹಾಕೋತಿದ್ರು ಆ ಚೂಡಿದಾರ ಇವ್ರು ಊರವ್ರು ಹಾಕೋತಾರ. ಆ ಲೆಮನ್ಯಾರು ಹಿಂಬರ್ಗಿ ಗುಂಡಿ ಕಸಿ ಕಟ್ಕೋತಿದ್ರು ಅವ್ರು. ಇವ್ರು ಊರನವ್ರು ಅವರು ಕಸ್ಕೊಂಡು ಇವ್ರು ಕಟ್ಕೊಂಡು ಒಟ್ಟ ಇವನು ಯಾಕೆ ಕಟ್ಕೋತಿರ್ ಯಾರು ಕೇಳೋರಿಲ್ಲ. ಆದ ಗಂಡ ಕೈ ಅನ್ನಂಗಿಲ್ಲ, ಅತ್ತಿ ಮಾವ ಕುಯ್ ಅನ್ನಂಗಿಲ್ಲ, ಊರನ್ ಹಿರಿಯರು ಮೇವು ಅನ್ನಂಗಿಲ್ಲ. ಇಂಥವಾಗ ನಮ್ಮ ಸಮಾಜ ಉದ್ಧಾರ ಆಗಲಿ ಅಂತ ಯಾರು ಇರ್ತಾರ್ರಿ? ಗಟ್ಟುಳು ನ್ಯಾಯ ಹೇಳೋದು ಹಿರಿಯಾಗ ಮರ್ಯಾದೆ ಇಲ್ಲ. ಗಟ್ಟಿಯಾಗಿ ನ್ಯಾಯ ಹೇಳೋಣ ಅಂತೇಳಿ ಯಾರೇ ಅವನೇ ಮಾಡ್ತಾರೆ. ನಡಿ ಕಂಪ್ಲೇಂಟ್ ಕೊಟ್ಟು ಬಿಡಿ ನಡಿ. ಆ ಗಂಡ್ರ ಮಡಿಗೆ ನಡೆಯಂಗಿಲ್ಲ. ಆಕೆ ಕೋರ್ಟ್ನಾಗ ಆಕೆ ಇದು ಪಾಲ ಕೇಳ್ತಾಳೆ ಗಂಡನ. ಇವ್ರು ಅರ್ಧ ಮುರ್ಧ ವಕೀಲರು ಪೊಲೀಸರು ಇವರು ಕೊಡು ಕಂಪ್ಲೇಂಟ್ ಹಿಡ್ಕೊಂಬ ನಡಿ. ಮಳ್ಳು ಮಂದಿನ ಸುಳ್ಳು ಹೇಳಿ ಕೇಳಂದು ಹಗಲಿಗೆ ಅದೇನು ಬುಟಾಳ ಬುತ್ತಿ ಕಟ್ಟಿರೋ ಸುಳ್ಳು ಹೊರಳತ್ತ ಹಂಗೆ ಬುಟಾಳ ಮಂದಿ ಕಂಪ್ನಿಯಾಗ ಸಿಕ್ಕಿಬಿಟ್ಟೇವು ನಾವು. ನಮ್ಮ ರೈತರು ಎಂದು ಉದ್ಧಾರ ಆಗೋದೈತಿ? ಗೊಬ್ಬರದಾಗ ಅವ್ರು ಕೆತ್ತಾರ, ಕಬ್ಬಿನಾಗ ಇವ್ರು ಕೆತ್ತಿಸ್ತಾರ, ಆಳುಗಳು ಅವ್ರು ಗುಮ್ತಾರ. ಅದು ಇದು ಕಬ್ಬಿನ ಶೆಪ್ಪಿನ ಸಿಕ್ಕರೆ ಸಿಗಲಿಕ್ಕಿಲ್ಲ. ಅರ ಓದೋದತ್ತು ಹೋಗ್ಬಿಡು. ಒಟ್ಟರು ಇಂದ ಆಗೈತಿ. ಅದಕ್ಕೆ ದಯಮಾಡಿ ಒಂದು ನೀವೆಲ್ಲ ಏನಾಗಬೇಕಂದ್ರೆ ಹಿಂಗೆ ಕೈ ಮಾಡೋದು ಹೋಗ್ಬೇಕು. ಮೊದಲು ರಾಜಕಾರಣಿಗಳು ನಿಮಗೆ ದುಡ್ಡು ಕೊಡಕ್ಕೆ ಬಂದ್ರೆ ನಿಮ್ಮನ್ನು ಮೆತ್ತ ತೊಗೊಂಡ್ಬಿಡ್ದೇವೆ ಅಂತ ಹೇಳ್ರಿ. ಯಾಕೆ ಹಾಕತ್ತೀನಿ ನೋಡೋಣ. ಒಟ್ಟರು ಗುಂಡ್ಯಾಗುಳ್ಗತ್ತೀನಿ ಅವ್ರಿಗೆ ಕೈ ಕೊಟ್ಟಲಿಕ್ಕೆ ಅವ್ರು ರೊಕ್ಕ ಇಸ್ಕೋತೇವೆ. ಅವ್ರ ಹಾಕದಲ್ಲಿ ಓಟ್ ಹಾಕ್ತೇವೆ. 8 ದಿನ 15 ದಿನ ನಿಷೇಧಾಗಿರ್ತೇವೆ. ಆ ನೆಮನ್ಯಾರು ಹೆಣ್ಮಾಗ ಹಳೆಯರು ಮೇಯಿಸಿರ್ತಾರಲ್ಲ 1 ತಿಂಗಳು 3 ತಿಂಗಳು ನಮ್ಮನ್ನು ಮೇಯಿಸಿರ್ತಾರೆ. ಹೋತ ಕಡ್ಕಡ್ ದನ ಕಡ್ದು ಮೇಯಿಸ್ತಾರ, ತಿಂತೇವಿ, ನಿಷೇಧಾಗ ಓಟ್ ಹಾಕ್ತೇವೆ. ಹೇಳೋರಿಲ್ಲ ಕೇಳೋರಿಲ್ಲ. ದಯಮಾಡಿ ಹಂಗೇನೂ ಆಗಬಾರ್ದು. ಇನ್ನು ನೀವೆಲ್ಲ ರೈತರು ಎಚ್ಚೆತ್ಕೋರಿ. ಇವ್ರಿಗೆ ಏನು ಸಾಲ ಮಾಡಿಬೇಡಿ. ನಿಮ್ಮ ಭೂಮಿಯಾಗ ನೀವು ದುಡ್ರಿ. ನಿಮ್ಮ ಭೂಮಿ ತಾಯಿ ನಿಮ್ಗೆ ಬೇಡಿದ್ರೆ ಕೊಡ್ತಾಳೆ. ಮತ್ತು ಯಾರು ಬೆಣ್ಣತ್ತಾರ ಹೋದ್ರೆ ಯಾರು ಏನೂ ಕೊಡೋಂಗಿಲ್ಲ, ಯಾರು ಏನು ತೊಗೊಳಂಗಿಲ್ಲ. ದುಡಿಲಾರ್ದ ಹೊಟ್ಟೆ ತುಂಬಂಗಿಲ್ಲ, ನಡಿಲಾರ್ದ ಊರು ಬರೋಂಗಿಲ್ಲ, ಮಳೆ ಆಗಲಾರ್ದ ಭೂಮಿ ಹಸಿ ಆಗಂಗಿಲ್ಲ. ನಾವು ದುಡಿಲಾರ್ದ ನಮ್ಮ ಬದುಕು ನೆಟ್ಟಗೆ ಆಗಂಗಿಲ್ಲ. ಇದೇ ಒಂದು ಬದುಕ. ಅದಕ್ಕೆ ಇಂಜಿನಿಯರ್, ಫೋಟೋಗ್ರಫಿ, ಕಾಂಟ್ರಾಕ್ಟರ್, ಇಂಟೀರಿಯರ್ ಡಿಸೈನರ್, ರಿಯಲ್ ಎಸ್ಟೇಟ್ ಆರ್ಕಿಟೆಕ್ಟ್, ಡಿಸೈನರ್, ಟೀಚರ್, ಡೆಂಟಿಸ್ಟ್, ಬಿಸ್ನೆಸ್ ಮ್ಯಾನ್, ಲಾಯರ್. ಗುಡ್. ಇದಕ್ಕೆಲ್ಲ ಏನ್ ಬೇಕು? ಬುದ್ಧಿವಂತಿಕೆ, ಟ್ಯಾಲೆಂಟ್, ಸಂಸ್ಕೃತಿ, ಎಜುಕೇಶನ್. ಫೈನ್. ಇದೆಲ್ಲ ಹೇಗೆ ಸಿಗುತ್ತೆ? ಪ್ರಾಕ್ಟೀಸ್, ಯೋಗ, ಧ್ಯಾನ, ಪ್ರಾಕ್ಟೀಸ್ ಅಂಡ್ ಹಾರ್ಡ್ ವರ್ಕ್. ಗ್ರೇಟ್. ಇದೆಲ್ಲ ಕೊಡೋದು? ಶಕ್ತಿ, ತಾಕತ್ತು, ಸ್ಟ್ರೆಂತ್. ಯಾವ ಸ್ಟ್ರೆಂತ್? ಫಿಸಿಕಲಿ, ಮೆಂಟಲಿ ಆರ್ ಮಾರಲಿ? ಫಿಸಿಕಲಿ, ಮೆಂಟಲಿ ಬೋತ್. ಇವೆರಡಕ್ಕೂ ಮುಖ್ಯ ಊಟ. ಇಟ್ಸ್ ಫುಡ್. ಊಟ. ಅದನ್ನ ಕೊಡೋರು ಯಾರು? ರೈತ. ಫಾರ್ಮರ್. ಆಫ್ ಕೋರ್ಸ್, ಫಾರ್ಮರ್. ಅಲ್ಲ, ನೀವು ಇಲ್ಲಿವರೆಗೂ ನಾನು ಸೈಂಟಿಸ್ಟ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಹೇಳಿದ್ರಿ. ಯಾರಾದ್ರೂ ಒಬ್ರಾದ್ರೂ ನಾನು ರೈತ ಆಗಬೇಕು ಅಂತ ಹೇಳಿದ್ರ? ಓಕೆ, ಬೇಡ. ಅಟ್ಲೀಸ್ಟ್ ಯಾವತ್ತಾದ್ರೂ ಒಂದ್ಸಲ ರೈತರ ಬಗ್ಗೆ ಥಿಂಕ್ ಮಾಡಿದ್ದೀರಾ? ಇಲ್ಲ ರೈತರಿಗೆ ಏನೇನು ಕಷ್ಟ ಇದೆ ಅಂತ ತಿಳ್ಕೊಳಕ್ ಪ್ರಯತ್ನ ಪಟ್ಟಿದ್ದೀರಾ? ನೋ. ಒಂದ್ ತಿಳ್ಕೊಳ್ಳಿ, ನೀವು ತಿಂತಿರೋ ಅನ್ನ ಕಂಪ್ಯೂಟರ್ಲೋ ಇಂಟರ್ನೆಟ್ಲೋ ಬೆಳೆದಿದ್ದಲ್ಲ. ರೈತ ತನ್ನ ಬೆವರು ಸುರಿಸಿ ಕಷ್ಟಪಟ್ಟು ಬೆಳೆದಿದ್ದು ನೀವು ಸುಖವಾಗಿರ್ಲಿ ಅಂತ. ತಾನು ಬೆಳೆದಿದ್ದು ಒಂದು ತಿಳ್ಕೊಂಡು ಮಿಕ್ಕಿದೆಲ್ಲ ಇಡೀ ದೇಶಕ್ಕೆ ಹಂಚ್ತಾನೆ. ಅದಕ್ಕೆ ದುಡ್ಡು ತಗೋತಾನೆ. ಆದ್ರೆ ಶೋಕಿ ಮಾಡಕ್ಕಲ್ಲ. ಮತ್ತೆ ಮುಂದಿನ ವರ್ಷ ಬೆಳೆ ಬೆಳೆದು ತಮ್ಮೆಲ್ರಿಗೂ ಕೊಡಕ್ಕೆ. ಇಷ್ಟೆಲ್ಲ ಮಾಡಿದ್ರು ಅವ್ರ ಪರಿಸ್ಥಿತಿ ಹೇಗಿದೆ ಗೊತ್ತಾ? ನೋ, ಆತ್ಮಹತ್ಯೆ. ಹೀಗೆ ದೇಶದ ಪರಿಸ್ಥಿತಿ ಮುಂದುವರಿತಾ ಇದ್ರೆ ಮುಂದೊಂದ್ ದಿನ ಒಂದು ತನ್ನಕ್ಕೂ ಜನ ಹೊಡೆದಾಡ್ಬೇಕಾಗುತ್ತೆ. 11 ಜನ ಆಡೋ ಕ್ರಿಕೆಟ್ಗೆ ಲಕ್ಷ ಜನ ಬರ್ತಾರೆ. ಕೋಟಿ ಜನಕ್ಕೆ ಅನ್ನ ಕೊಡೋ ರೈತನಿಗೆ ಪ್ರಾಬ್ಲಮ್ ಇದೆ ಬನ್ನಿ ಅಂದ್ರೆ ಒಬ್ರಾದ್ರೂ ಬರ್ತಾರಾ? ಬರಲ್ಲ. ಇವತ್ ಬೀದಿಲಿ ನಿಂಬೆಹಣ್ಣು, ಸೊಪ್ಪು, ಕಡಲೆಕಾಯಿ, ಎಳ್ನೀರು ಮಾಡೋ ಹತ್ರ ಚೌಕಾಸಿ ಮಾಡ್ತಿರಲಿಲ್ಲ. ತಾಕತ್ತಿದ್ರೆ ಪಿಜ್ಜಾ, ಬರ್ಗರ್, ಸ್ಟಾರ್ ಹೋಟ್ಲು, ಮಲ್ಟಿಪ್ಲೆಕ್ಸ್ ಹತ್ರ ಚೌಕಾಸಿ ಮಾಡಿ ನೋಡೋಣ. ಕ್ಷಮಿಸಿ, ಇದು ಯಾರ ವಿರುದ್ಧವಾಗಿ ದ್ವೇಷದ ಹೋರಾಟ ಅಲ್ಲ. ಎಲ್ರಿಗೂ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇನೆ. ನೀವು ಮಾಡೋ ಕೆಲಸದಲ್ಲಿ ನಿಮ್ಗೆ ಹೇಗೆ ಬೆಲೆ ಗೌರವ ಸಿಗ್ತಾ ಇದೆಯೋ ಅದೇ ಬೆಲೆ ಗೌರವ ರೈತರಿಗೂ ಸಿಕ್ಲಿ ಅನ್ನೋದೇ ನಮ್ಮ ಉದ್ದೇಶ. ಇಷ್ಟಕ್ಕೂ
ನಾನು ಹೇಳಿದ್ರಲ್ಲಿ ಇನ್ನೂ ನಂದು ತಪ್ಪು ಅಂತ ಅನಿಸಿದ್ರೆ ಕ್ಷಮಿಸಿ. ಯಾವುದೇ ಪನಿಷ್ಮೆಂಟ್ಗೂ ನಾನು ರೆಡಿ.